ಗುರುಗಳಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಸುಭಾಷ್ ಅತ್ರೀಜಿ ಅವರಿಗೆ ಹಾಗೂ ಸ್ವರ್ಣಮಾಲ ಪತ್ರಿ ಅಮ್ಮನವ್ರಿಗೂ ಕೂಡ ಆತ್ಮನಮನಗಳನ್ನ ತಿಳಿಸುತ್ತಾ ಈ ಒಂದು ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ಲಾಸ್ಟ್ ವೀಕ್ ಅಲ್ಲಿ ನಾವು ತುಂಬಾ ವಿಚಾರಗಳನ್ನ ತಿಳಿಸ್ತಾ ಹೋದ್ರು. ಅದರಲ್ಲಿ ಭಕ್ತಿಗೆ ಸಂಬಂಧಪಟ್ಟ ಹಾಗೆ ನಾವು ರೀಡಿಂಗ್ ನ ನಿಲ್ಲಿಸಿದ್ವಿ. ಭಕ್ತಿ ಎಂದರೆ ಏನು ಅಂತ. ಈಗ ನೆಕ್ಸ್ಟ್ ನಾವು ತಿಳ್ಕೊಳ್ತಾ ಇರೋದು, ನಮ್ಮ ಜೀವಿತ ಉದ್ದೇಶವನ್ನ ತಿಳಿಯಲು ನಮಗೆ ಯಾವುದಾದರೂ ಮಾರ್ಗವಿದೆಯೇ, ಅಂದ್ರೆ ನಮ್ಮ ಒಂದು ಲೈಫ್ ಪರ್ಪಸ್ ಅಂತ ಇರುತ್ತಲ್ಲ, ಆ ಒಂದು ಉದ್ದೇಶ, ಅದಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಳ್ಳೋದಿಕ್ಕೆ ಏನಾದ್ರೂ ಒಂದು ದಾರಿ ಇದೆಯಾ ಅಂತ. ನಿಮ್ಮ ಜೀವಿತ ಉದ್ದೇಶದ ಕುರಿತು ಯಾವಾಗಲೂ ನಿಮ್ಮಲ್ಲೊಂದು ಸೆಳೆತವಿರುತ್ತದೆ. ಸಹಜವಾಗಿ ಅತ್ತ ನೀವು ಆಕರ್ಷಿತರಾಗುತ್ತೀರಿ. ನೀವು ಕಚೇರಿಯಲ್ಲೋ ಕಾರ್ಖಾನೆಯಲ್ಲೋ ಕೆಲಸ ಮಾಡುತ್ತಿರಬಹುದು. ಎಲ್ಲೇ ಇದ್ದರೂ ನಿಮ್ಮ ಸಾಮರ್ಥ್ಯವನ್ನ ಸಕಾರಾತ್ಮಕ ಪರಿಣಾಮಗಳನ್ನ ಬೀರಲು ಬಳಸಿ. ಯಾರನ್ನಾದರೂ ಪ್ರೇರೇಪಿಸುವುದು ಅಥವಾ ಅವರ ಚೈತನ್ಯವನ್ನ ಹೆಚ್ಚು ಮಾಡುವುದು, ದಯೆಯಿಂದ ನಡೆದುಕೊಳ್ಳುವ ಮೂಲಕ ಮತ್ತೊಬ್ಬರ ಬದುಕಿನಲ್ಲಿ ಭರವಸೆಯನ್ನ ಹೆಚ್ಚಿಸುವುದು. ಹೀಗೆ ಯಾವ ರೀತಿಯಲ್ಲಾದರೂ ನಿಮ್ಮ ಸುತ್ತಲಿನ ಪರಿಸರವನ್ನ ಸಕಾರಾತ್ಮಕಗೊಳಿಸಬಹುದು. ಅಂದ್ರೆ ಇಲ್ಲಿ ಜೀವಿತ ಉದ್ದೇಶದಲ್ಲಿ ಹೇಳ್ತಾ ಇದ್ದಾರೆ, ಯಾವ್ದಾದ್ರೂ ಒಂದ್ ರೀತಿಯಲ್ಲಿ ನಮ್ಗೆ ಒಂದು ಸೆಳೆತ ಅನ್ನೋದಿರುತ್ತೆ, ಅಂದ್ರೆ ಒಂದು ಆಕರ್ಷಣೆ, ಒಂದು ಅಟ್ರಾಕ್ಷನ್ ಇರುತ್ತೆ, ಒಂದು ಏನಾದ್ರೂ ಒಂದು ಸೆಳೆತ ಇರುತ್ತೆ. ಅದು ಯಾವ ತರ ಅಂದ್ರೆ ಸಹಜವಾಗಿ ನಮ್ಮನ್ನ ಆ ಕಡೆಗೆ ನಮ್ಮನ್ನ ಸೆಳಿತಾ ಇರತ್ತೆ. ಈಗ ಎಲ್ಲಿ ಒಂದು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಅಥವಾ ನಮ್ದು ಯಾವ್ದೋ ಒಂದು ಕಾರ್ಖಾನೆ ಆಗಿರ್ಬೋದು, ಎಲ್ಲೇ ಆಗಿದ್ರು ಕೂಡ ನಮ್ಮ ಒಂದು ಸಾಮರ್ಥ್ಯ ಹೇಗಿರುತ್ತೆ ಅಂದ್ರೆ ಒಂದು ಪಾಸಿಟಿವ್ ಆಗಿರ್ಬೇಕು, ಒಂದು ಸಕಾರಾತ್ಮಕವಾಗಿ ಪರಿಣಾಮ ಬೀರೋ ತರ ಇರ್ಬೇಕು. ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡೋದು, ಅವ್ರಿಗೆ ಏನಾದ್ರು ಒಂದು ಸಂಭ್ರಮದಿಂದ ಒಂದು ಖುಷಿ ವ್ಯಕ್ತಪಡಿಸಿದಾಗ ನಾವು ಅಷ್ಟೇ ಒಂದು ಖುಷಿ ವ್ಯಕ್ತಪಡಿಸೋದು, ಆ ತರದಲ್ಲಿ ಇರೋದು. ಈ ತರ ಅವ್ರನ್ನ ಪ್ರೇರೇಪಿಸೋ ತರದಲ್ಲಿ ನಮ್ಮ ಒಂದು ಆಟಿಟ್ಯೂಡ್ ಇರ್ಬೇಕು ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಅವರ ಒಂದು ಚೈತನ್ಯವನ್ನು ಹೆಚ್ಚು ಮಾಡೋದು, ಅಂದ್ರೆ ಅವ್ರ ಎನರ್ಜಿ. ಅದೀಗ ಒಬ್ರು ಯಾರೋ ನಮ್ ಜೊತೆ ಮಾತಾಡಿದ್ರು, ನಿಮ್ ಜೊತೆ ಮಾತಾಡಕ್ಕೆ ನಂಗೆ ತುಂಬಾ ಸಂತೋಷ ಆಯ್ತು, ನಂಗೆ ತುಂಬಾ ಉಲ್ಲಾಸ ಅನಿಸ್ತು ಅಂತ ಹೇಳ್ಕೊಳ್ತಾರೆ. ಅದು ಒಂದು ಪಾಸಿಟಿವ್, ನಮ್ಮಲ್ಲಿ ಇರೋ ಒಂದು ಪಾಸಿಟಿವಿಟಿನ ಅದು ಅವ್ರಿಗೂ ಕೂಡ ನಾವು ಹರಡಿಸ್ತಾ ಇದೀವಿ ಅನ್ನೋ ತರದಲ್ಲಿ, ಆ ತರ. ಹಾಗೆ ದಯೆಯಿಂದ ನಡೆದುಕೊಳ್ಳೋದು, ಅವ್ರಿಗೆ ಒಂದು ರೀತಿಯಲ್ಲಿ ಒಂದು ಕೈಂಡ್ಫುಲ್ ಆಗಿರೋದು. ಎಲ್ಲಾ ಒಂದು ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು, ಮನುಷ್ಯರಿಗೂ ಆಗಿರ್ಬೋದು, ಎಲ್ಲರ ಹತ್ರ ಕೂಡ ಒಂದು ರೀತಿಯಲ್ಲಿ ಒಂದು ದಯೆಯಿಂದ ನಡೆದುಕೊಳ್ಳೋದು. ಹಾಗೆ ಮತ್ತೊಬ್ಬರ ಬದುಕಿನಲ್ಲಿ ಭರವಸೆಯನ್ನ ಹೆಚ್ಚಿಸುವುದು. ಅವ್ರು ಏನೇ ಕಷ್ಟ ಏನೇ ತೊಂದರೆ ಹೇಳ್ಕೊಂಡ್ರು ಅಲ್ಲಿ ಒಂದು ಭರವಸೆ, ಇಲ್ಲ ಎಲ್ಲ ಸರಿ ಹೋಗುತ್ತೆ, ಒಳ್ಳೇದಾಗುತ್ತೆ, ಏನಾಗಲ್ಲ, ಚೆನ್ನಾಗಿರ್ತೀರಿ, ಏನಾದ್ರು ಒಂದು ಸಾಂತ್ವನ, ಒಂದು ಸಣ್ಣದಾಗ್ಲಿ ಯಾವ್ದಾದ್ರಾಗ್ಲಿ ಹೇಳೋದು, ಆ ಒಂದು ಭರವಸೆಯನ್ನ ಹೆಚ್ಚಿಸೋದು. ಇದೇ ತರಹದಲ್ಲಿ ಯಾವ ರೀತಿಯಲ್ಲಾದ್ರೂ ಕೂಡ ನಾವು ನಮ್ಮ ಒಂದು ಸುತ್ತಮುತ್ತಲಿನ ಪರಿಸರವನ್ನ ಒಂದು ಪಾಸಿಟಿವ್ ಆಗಿ ಇಟ್ಕೊಳ್ಳೋ ತರ ಮಾಡ್ಬೋದು. ನೀವೇನಾದರೂ ಅಹಂಕಾರಿಗಳಾಗಿದ್ದರೂ, ಭಯಗ್ರಸ್ತರಾಗಿದ್ದಾರೋ, ಲೌಕಿಕ ಜಗತ್ತಿಗೆ ಅಂಟಿಕೊಂಡವರು ಆಗಿದ್ದರೆ ನಿಮ್ಮ ಭೌತಿಕ ಮನಸ್ಸು ನಿಮ್ಮನ್ನ ನಿಮ್ಮ ಧ್ಯೇಯದಿಂದ ದೂರವಿರಿಸಲು ಪ್ರಯತ್ನಿಸುತ್ತದೆ. ಇನ್ ಕೇಸ್ ನಾವ್ ಈ ತರ ಒಂದು ಆಟಿಟ್ಯೂಡ್ ಇಟ್ಕೊಂಡಿದ್ರೆ, ತುಂಬಾ ಅಹಂಕಾರದಿಂದ ನಡ್ಕೊಳ್ಳೋದು, ಅಥವಾ ತುಂಬಾನೇ ಒಂದು ಭಯ, ಆ ಭಯದ ಒಂದು ವಾತಾವರಣದಲ್ಲಿ ಇರೋದು, ಅಥವಾ ಭಯಗ್ರಸ್ತರಾಗಿ ಪ್ರತಿ ಒಂದಕ್ಕೂ ಕೂಡ ಎದುರೋದು, ಎಲ್ಲಾದ್ರೂ ಹೊರಗೋಗಿ ಏನಾದ್ರು ತಗೊಂಬರಕ್ಕೂ ಎದುರೋದು, ಅಥವಾ ಯಾರ್ದಾದ್ರೂ ಜನಗಳ ಹತ್ರ ಬೆರೆಯೋದಕ್ಕೂ ಹೆದರಿಕೆ ಆಗೋದು. ಇನ್ನ ಕೆಲವರು ಅಲ್ಲೊಂದು ಗುಂಪಿದೆ ಅಂದ್ರೆ ಅಲ್ಲಿ ಹೋಗೋದಿಕ್ಕೆ ಹೆಸಿಟೇಟ್ ಮಾಡ್ತಾ ಇರ್ತಾರೆ. ಇನ್ನ ಕೆಲವರು 4 ಜನ ಜೊತೆಗೆ ಮಾತಾಡ್ಬೇಕು ಅಂದ್ರೂ ಸ್ವಲ್ಪ ಭಯ ಆಗ್ತಾ ಇರತ್ತೆ. ಇದೊಂದೇ ಅಂತಲ್ಲ, ಎಲ್ಲಾ ರೀತಿಯಾದ ಭಯಗಳು ಕೂಡ ಇರ್ತಾ ಇರುತ್ತೆ. ಸಣ್ಣ ಪುಟ್ಟದಿಂದ ಹಿಡಿದು ದೊಡ್ಡ ಮಟ್ಟದ ಭಯ ಕೂಡ ಇರುತ್ತೆ. ಆ ತರಹದ ಭಯಗ್ರಸ್ತರಾಗಿರ್ತಾರಲ್ಲ, ಹಾಗೆ ಆ ತರ ಲೌಕಿಕ ಜಗತ್ತಿಗೆ, ಅಂದ್ರೆ ಈ ಒಂದು ಏನು ಜಗತ್ತು ಇದೆ, ಉಣ್ಣೋದು, ತಿನ್ನೋದು, ಕೆಲಸ ಮಾಡೋದು, ಅಥವಾ ಎಂಜಾಯ್ ಮಾಡೋದು, ಈ ತರಹದ ಒಂದು ಪರ್ಪಸ್ ಇಟ್ಕೊಂಡು ಇದಕ್ಕೆ ಅಂಟಿಕೊಂಡಿರ್ತಾರಲ್ವಾ, ದುಡ್ಡು ಸಂಪಾದನೆ ಮಾಡ್ಕೊಳ್ಳೋದು ಹಾಗೆ ಹೇಗೆ ಅಂತ. ಆ ತರ ಇರೋರ್ಗೂ ಕೂಡ ನಿಮ್ಮ ಭೌತಿಕ ಮನಸ್ಸು, ಆಗ ನಮ್ಮ ಧ್ಯೇಯ ಏನಿರುತ್ತೆ, ನಮ್ಮ ಪರ್ಪಸ್, ಜೀವನದ ಪರ್ಪಸ್ ಏನಿರುತ್ತೆ ಅದು ಗೊತ್ತಾಗಕ್ ಸಾಧ್ಯ ಇಲ್ಲ. ಆ ತರ ಆಟಿಟ್ಯೂಡ್ ಇದ್ದಾಗ ಅದು ತಿಳ್ಕೊಳ್ಳೋ ಒಂದು ಮನಸ್ತತ್ವ ಕೂಡ ನಮ್ಮಲ್ಲಿ ಕ್ರಿಯೇಟ್ ಆಗಿರಲ್ಲ. ಅಂದ್ರೆ ಮನಸ್ಸೇ ನಮ್ಗೆ ಕ್ಲೀನ್ ಇರಲ್ಲ. ಮನಸ್ಸೇ ಸಂಪೂರ್ಣವಾಗಿ ಅರಿಷಡ್ ವರ್ಗಗಳಿಗೆ ಜಾಸ್ತಿ ಒಳಗಾದಾಗ ಆ ಒಂದು ಪರ್ಪಸ್ ಅನ್ನೋದು ಸಹಜವಾಗಿ ಅದು ಹೈಡ್ ಆಗ್ಬಿಡುತ್ತೆ, ಮರೆ ಆಗ್ಬಿಡುತ್ತೆ, ಅದು ಹೊರಗ್ ಬರೋದಿಲ್ಲ ಅಲ್ವಾ. ಭೂಮಿಯ ಮೇಲಿನ ಆಧ್ಯಾತ್ಮಿಕ ಜೀವನವನ್ನ ನೀವು ಪೂರ್ಣಗೊಳಿಸದಿದ್ದರೆ ಲೌಕಿಕ ಲೋಕದಲ್ಲಿ ಅದೆಷ್ಟೇ ಸಾಧನೆ ಮಾಡಿದ್ದರೂ ಅದನ್ನ ವ್ಯರ್ಥವೆಂದೇ ಪರಿಗಣಿಸಲಾಗುತ್ತದೆ ಮತ್ತು ನಿಮ್ಮ ಪ್ರಯಾಣವು ಅಪೂರ್ಣವಾಗಿ ಬಿಡುತ್ತದೆ. ಅಂದ್ರೆ ನಾವು ಈಗ ಈ ಲೈಫ್ ಅಲ್ಲಿ, ಈ ಫಿಸಿಕಲ್ ಲೈಫ್ ಅಲ್ಲಿ ನಾವೆಷ್ಟೆಲ್ಲ ಹೆಸರು ಗಳಿಸಿದ್ರು, ಅಥವಾ ಎಂತ ಒಂದು ಉನ್ನತ ಹುದ್ದೆಯಲ್ಲಿ ಇದ್ಬಿಟ್ಟು ಒಳ್ಳೆ ಸ್ಥಾನ ಮಾನ ಗೌರವ ಎಲ್ಲ ಘನತೆಯಿಂದ ತುಂಬಾ ಜನ ನಮ್ಮನ್ನ ಆರಾಧಿಸ್ತಿದ್ದಾರೆ ಅಂತಂದ್ರು ಕೂಡ
ನಾವ್ ಇನ್ ಕೇಸ್ ಸ್ಪಿರಿಚುವಲ್ ವೇನಲ್ಲಿ ಇಲ್ಲ ಅಂದ್ರೆ ನಾವ್ ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಅದೆಲ್ಲ ಒಂದು ವೇಸ್ಟ್ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಆ ನಮ್ಮ ಪ್ರಯಾಣ ಅನ್ನೋದು ಕೂಡ ಅಪೂರ್ಣ ಆಗ್ಬಿಡುತ್ತೆ. ಅಂದ್ರೆ ಒಂದ್ ವೇ ಮಾತ್ರ ಇರುತ್ತೆ, ಅಂದ್ರೆ ಅರ್ಧ ಮಾತ್ರ ಇರುತ್ತೆ, ಇನ್ನ ಅರ್ಧ ಅನ್ನೋದು ಕಂಪ್ಲೀಟ್ ಆಗಲ್ಲ. ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಕಂಪ್ಲೀಟ್ ಆಗ್ಬೇಕು. ಒಂದು ಝೀರೋ ತರ ಒಂದು ಒಂದು ಹಣ್ಣು ಅಂತಂದ್ರೆ ಒಂದು ಕಂಪ್ಲೀಟ್ ಒಂದು ಹಣ್ಣು ತಗೊಂಡ್ರೆ ಆ ಹಣ್ಣು ಸಂಪೂರ್ಣವಾದ ಹಣ್ಣು ನಮ್ಮದು ಆಗ್ಬೇಕು ಅಂದ್ರೆ ಅಲ್ಲಿ ಅರ್ಧ ಮಾತ್ರ ಕೆಲಸ ಮಾಡಬಾರ್ದು. ನಾವಲ್ಲಿ ಅರ್ಧ ತಿಂದು ಇನ್ನು ಅರ್ಧ ಬಿಟ್ವಿ ಅಂದ್ರೆ ಅದು ಹಣ್ಣು ಪೂರ್ತಿ ತಿಂದ್ವಿ ಅನ್ನಂಗ ಆಗಲ್ಲ. ಪೂರ್ತಿ ಹಣ್ಣು ತಿನ್ಬೇಕು ಅಂದ್ರೆ ಆ ಹಣ್ಣು ಸಂಪೂರ್ಣವಾಗಿ ನಾವು ತಿನ್ನೋ ಲೆಕ್ಕ ಬರುತ್ತೆ. ಅದೇ ತರಹದಲ್ಲಿ ಬರೀ ಲೌಕಿಕ ಸಾಧನೆ ಸಾಕಾಗಲ್ಲ. ಲೌಕಿಕ ಪ್ಲಸ್ ಅಲೌಕಿಕ ಅಂದ್ರೆ ಆಧ್ಯಾತ್ಮಿಕವಾಗಿಯೂ ಹಾಗೆ ನಾವು ಲೌಕಿಕವಾಗಿ ಎರಡು ರೀತಿಯಲ್ಲಿ ಕೂಡ ನಾವು ಸಾಧನೆ ಮಾಡ್ಬೇಕಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಹೇಳ್ತಾ ಇದ್ದಾರೆ, ಭೂಮಿಯ ಮೇಲಿನ ಕೆಲವರಷ್ಟೇ ತಮ್ಮ ಧ್ಯೇಯವನ್ನ ತಿಳಿದಿದ್ದಾರೆ, ಎಲ್ಲರೂ ಅಲ್ಲ. ಈಗೇಕೆ? ಬಹಳ ಜನ ಗೊತ್ತಿರಲ್ಲ ಅಲ್ವಾ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಕೆಲವರಿಗೆ ಮಾತ್ರ ಅವರ ಒಂದು ಪರ್ಪಸ್ ಅನ್ನೋದು ಗೊತ್ತಿರುತ್ತೆ. ಅದ್ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಮ್ಗೆ ಕೆಲವೊಂದು ಪಾಯಿಂಟ್ಸ್ ಕೊಡ್ತಾ ಇದ್ದಾರೆ. ಆ ಪಾಯಿಂಟ್ಸ್ ಮುಖಾಂತರ ನಮ್ಗೆ ಇಲ್ಲಿ ಆನ್ಸರ್ ಕೊಡ್ತಾ ಇದ್ದಾರೆ. ಫಸ್ಟ್ ಪಾಯಿಂಟ್ ಅಲ್ಲಿ, ನಿಮ್ಮ ಧ್ಯೇಯವನ್ನು ತಿಳಿಯಲು ನೀವು ಉತ್ತಮವಾದ ಆಧ್ಯಾತ್ಮಿಕ ಮಟ್ಟದಲ್ಲಿರಬೇಕು. ನೀವು ತಪ್ಪು ಹಾದಿಯಲ್ಲಿದ್ದರೆ ನಿಮ್ಮ ಜೀವಿತ ಉದ್ದೇಶದಲ್ಲಿ ಮೊದಲನೆಯ ಧ್ಯೇಯವಾದ ಸ್ವಯಂ ಸುಧಾರಣೆಯಿಂದಲೇ ಬಹಳಷ್ಟು ದೂರವಿರುತ್ತೀರಿ. ಹೀಗಿರುವಾಗ ನಿಮ್ಮ ಧ್ಯೇಯದ ಕುರಿತು ತಿಳಿಯುವ ಅವಕಾಶವೇ ಬರುವುದಿಲ್ಲ. ಈ ಒಂದು ಮೊದಲನೇ ಪಾಯಿಂಟ್ ನಮ್ಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಈ ಧ್ಯೇಯವನ್ನ ತಿಳಿಯೋದಕ್ಕೆ ಉತ್ತಮವಾದ ಅಂದ್ರೆ ಒಂದು ಲೆವೆಲ್ ಅಲ್ಲಿ ಒಂದು ಸ್ಪಿರಿಚುವಲ್ ವೇನಲ್ಲಿ ನಾವು ಕರೆಕ್ಟ್ ಆಗಿ ಇರ್ಬೇಕಲ್ಲಿ. ಒಂದಿಷ್ಟು ಮಟ್ಟ ಅಂತ ಇರ್ಬೇಕು. ಅಂದ್ರೆ ಈಗ ಒಂದು ಪಾಸ್ ಆಗ್ಬೇಕು, ಒಂದು ಪಾಸಿಂಗ್ ಮಾರ್ಕ್ಸ್ ಬೇಕು ವಿದ್ಯಾರ್ಥಿಗೆ ಅಂದ್ರೆ ಅಟ್ಲೀಸ್ಟ್ ಒಂದು 35 ಮಾರ್ಕ್ಸ್ ಆದ್ರೂ ಬೇಕು ಅಂತ ಹೇಳ್ತಾರಲ್ವಾ. ಅಷ್ಟಾದ್ರೂ ಬೇಕು, ಇಲ್ಲಾಂದ್ರೆ ಪಾಸ್ ಮಾಡಕ್ ಆಗಲ್ಲ ಅಂತ ಹೇಗೆ ಹೇಳ್ತಾರೆ, ಅದೇ ತರಹದಲ್ಲಿ ಒಂದು ಆಧ್ಯಾತ್ಮಿಕ ಮಟ್ಟದಲ್ಲಿ ಒಂದು ತಕ್ಕ ಮಟ್ಟದಲ್ಲಿ ಆದ್ರೂ ನಾವು ಒಂದು ಉತ್ತಮವಾದ ರೀತಿಯಲ್ಲಿ ಇರ್ಬೇಕಾಗುತ್ತೆ. ನೀವು ಏನಾದ್ರು ಅಂದ್ರೆ ನಾವೇನಾದ್ರು ಇನ್ ಕೇಸ್ ತಪ್ಪು ಹಾದಿಯಲ್ಲಿ ಏನಾದ್ರು ಇದ್ರೆ ಅಥವಾ ರಾಂಗ್ ವೇನಲ್ಲಿ ಹೋಗಿದ್ರೆ, ಕೆಟ್ಟ ಹಾದಿನ ತುಳಿಯೋದು ಅದು ಇದು ಮಾಡ್ತಾ ಇರ್ತಾರಲ್ಲ ಈಗೆಲ್ಲ ಒಂದು ಲೈಫ್ ಅಲ್ಲೆಲ್ಲ ನಡೀತಾ ಇರೋದು. ಬಹಳ ಜನ ಒಂದು ಕೆಟ್ಟ ಹಾದಿಯಲ್ಲಿ ನಡೀತಾ ಇರ್ತಾರೆ. ಡ್ರಿಂಕ್ಸ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಅಥವಾ ಕೆಟ್ಟ ಜನರ ಸಹವಾಸ ಆಗಿರ್ಬೋದು, ಇನ್ನು ಅನೇಕ ತರದ ಯಾವ್ದಾದ್ರು ಬೇಕಾದ್ರೂ ಆಗಿರ್ಬೋದು, ಒಂದು ತಪ್ಪು ಹಾದಿಯಲ್ಲಿ ಇದ್ದೇ ಇರ್ತಾರಲ್ವಾ. ಆ ತರದಲ್ಲಿ ಏನಾದ್ರು ಇದ್ವಿ ಅಂದ್ರೆ ಜೀವಿತ ಉದ್ದೇಶ ತಿಳ್ಕೊಳ್ಳೋದಿಕ್ಕೆ ಆಗೋದೇ ಇಲ್ಲ. ಅಂದ್ರೆ ನಮ್ಮ ಒಂದು ಸ್ವಯಂ ಸುಧಾರಣೆಯಿಂದಲೇ ನಾವು ದೂರ ಇರ್ತೀವಿ. ನಮ್ಮನ್ನ ನಾವು ಸೆಲ್ಫ್ ಆಗಿ ನಮ್ಮನ್ನ ನಾವೇ ಸುಧಾರಣೆ ಮಾಡ್ಕೊಳ್ದೇ ಇದ್ದಾಗ ಇವೆಲ್ಲ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಉದ್ದೇಶ ತಿಳ್ಕೊಳಕ್ ಆಗೋದಿಲ್ಲ. ಫಸ್ಟ್ ನಮ್ಮನ್ನ ನಾವು ಸುಧಾರಣೆಯನ್ನ ತಂದ್ಕೋಬೇಕಾಗುತ್ತೆ. ಅಂದ್ರೆ ಕೆಟ್ಟ ಹಾದಿಯಿಂದ ಹೋಗೋದ್ರ ಮುಖಾಂತರ, ಅದ್ರ ತಪ್ಸೋದ್ರ ಮುಖಾಂತರ, ಒಂದು ಒಳ್ಳೆ ಹಾದಿಯಲ್ಲಿ ಹೋಗೋದ್ರ ಮುಖಾಂತರವಾಗಿ ಸರಿಯಾಗಿ ದಾರಿಯಲ್ಲಿ ನಡ್ಕೋಬೇಕಾಗುತ್ತೆ. ಹೀಗಿರುವಾಗ ನಮ್ಮ ಧ್ಯೇಯದ ಕುರಿತು ತಿಳಿಯುವ ಅವಕಾಶ ಬರೋದಿಲ್ಲ ಈ ತರ ಎಲ್ಲ ತಪ್ಪು ಹಾದಿಯಲ್ಲಿ ಇದ್ದಾಗ. ಎರಡನೇ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಧ್ಯೇಯವನ್ನ ಕಂಡುಕೊಳ್ಳಲು ನಿಮ್ಮ ಸುಪ್ತ ಮನಸ್ಸು ತೆರೆದಿರಬೇಕು. ನೀವು ತಾರ್ಕಿಕ ಮನಸ್ಸನ್ನ ಹೊಂದಿದ್ದು ನಿಮ್ಮ ಸಹಜ ಪ್ರವೃತ್ತಿಯನ್ನ ನಿರ್ಲಕ್ಷಿಸಿದರೆ ನಿಮ್ಮ ನಿಜವಾದ ಧ್ಯೇಯದಿಂದ ನೀವೇ ದೂರವಿರುತ್ತೀರಿ. ಭೌತಿಕ ಮನಸ್ಸು ತೀರಾ ವಿಶ್ಲೇಷಿಸುತ್ತಿದ್ದಾಗ ನಿಮ್ಮ ಧ್ಯೇಯವನ್ನ ಕಂಡುಕೊಳ್ಳಲು ತರ್ಕವೇ ಅಡ್ಡಿಯಾಗಲೂಬಹುದು. ಅಂದ್ರೆ ನಮ್ಮ ಧ್ಯೇಯವನ್ನ ಕಂಡುಕೊಳ್ಳೋದಕ್ಕೆ ನಮ್ಮ ಒಳ ಮನಸ್ಸು ಇರುತ್ತಲ್ಲ, ಬಹಳ ಹೇಳ್ತಾ ಇದ್ರಲ್ಲ ರೀಡಿಂಗ್ ಅಲ್ಲಿ, ಆ ಒಳ ಮನಸ್ಸು ಅನ್ನೋದು ಓಪನ್ ಅಪ್ ಆಗಿರ್ಬೇಕು. ಅಲ್ಲಿಂದ ಮೆಸೇಜ್ ಬರ್ತಾ ಇರುತ್ತೆ ನಮಗೆ ಏನು ಅಂತ ಅಲ್ವಾ, ಅದು ಓಪನ್ ಅಪ್ ಆಗಿರ್ಬೇಕು, ಅದು ತೆರೆದಿರಬೇಕು. ನಿಮ್ಮ ಆ ತಾರ್ಕಿಕ ಮನಸ್ಸನ್ನ ನಾವು ಒಂಥರ ಎಲ್ಲದನ್ನು ಕೂಡ ತರ್ಕಕ್ಕೆ ಹಚ್ಬಿಟ್ಟು ಇದೇನು, ಇದು ಸರಿನಾ, ಇದು ತಪ್ಪ, ಇದು ಹಾಗೆ ಇದೀಗೆ ಅಂತ ವಾದ ನಮಗ್ ನಾವೇ ಮಾಡ್ಕೊಳ್ತಾ ಇರ್ತೀವಲ್ವಾ. ಆ ತಾರ್ಕಿಕ ಮನಸ್ಸನ್ನ ನಾವೇನಾದ್ರು ಇಟ್ಕೊಂಡ್ಬಿಟ್ಟಿದ್ರೆ, ಸಹಜ ಪ್ರವೃತ್ತಿಯನ್ನ ನಿರ್ಲಕ್ಷಿಸಿದ್ರೆ ನಿಮ್ಮ ಆ ನಿಜವಾದ ಧ್ಯೇಯ ಏನು ಅಂತ ತಿಳ್ಕೊಳ್ಳೋದ್ರಿಂದ ನಾವು ದೂರ ಆಗ್ಬಿಡ್ತೀವಿ. ಬರೀ ನಾವು ಆರ್ಗ್ಯೂ ಮಾಡ್ತಾ ಇರ್ತೀವಿ, ಇಲ್ಲ ಅದು ತಪ್ಪು, ಇದು ಸರಿ, ಇದು ಆಗಲ್ಲ, ಇದೀಗೆ, ಅದಕ್ಕೇನ್ ಸಾಕ್ಷಿ, ಇದಕ್ಕೇನ್ ಸಾಕ್ಷಿ, ತುಂಬಾ ವಿಚಾರ ಮಾಡ್ತಾ ಇರ್ತಾನೆ ಮನುಷ್ಯ ಅಲ್ವಾ. ಆ ತರ ಇದ್ದಾಗ ನಮ್ಮ ಉದ್ದೇಶದಿಂದ ನಾವು ಕಂಡುಕೊಳ್ಳೋದ್ರ ಬದಲು ಅದರಿಂದ ದೂರ ಇದ್ಬಿಡ್ತೀವಿ ನಾವು. ಇದೇ ತರ ಭೌತಿಕ ಮನಸ್ಸು ತುಂಬಾನೇ ಅದು ವಿಶ್ಲೇಷಣೆ ಮಾಡ್ತಾ ಇದ್ದಾಗ ಈ ಧ್ಯೇಯವನ್ನ ಕಂಡುಕೊಳ್ಳಕ್ಕೆ ಈ ಒಂದು ತರ್ಕ ಅನ್ನೋದೇ, ಈ ಒಂದು ವಾದ ವಿವಾದ ಅನ್ನೋದೇ ನಮ್ಗೆ ಅಡ್ಡಿ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೂರನೇ ಪಾಯಿಂಟ್ ಅಲ್ಲಿ, ನೀವು ಸಿದ್ಧರಾಗಿದ್ದಾಗ ಮಾತ್ರವೇ ನಿಮ್ಮ ಜೀವಿತೋದ್ದೇಶವು ಬಹಿರಂಗಗೊಳ್ಳುತ್ತದೆ. ಇದರ ಕುರಿತು ನಿಮಗೆ ಬಹಳ ಮುಂಚೆಯೇ ತಿಳಿದಿದ್ದರೆ ಅದು ನಿಮ್ಮನ್ನ ಖುಷಿಯಿಂದ ಬೀಗುವಂತೆಯೂ ಅಹಂಕಾರದಿಂದ ಮೆರೆಯುವಂತೆಯೂ ಮಾಡಿಬಿಡಬಹುದು. ನೀವು ನಿಮ್ಮ ಜೀವಿತೋದ್ದೇಶದ ಜವಾಬ್ದಾರಿಯನ್ನ ಹೊರಲು ಸಿದ್ಧರಾಗಿದ್ದಾಗಷ್ಟೇ ಅದನ್ನ ನಿರ್ವಹಿಸಲು ಸಾಧ್ಯವಾಗುವುದು.
ಅಂದ್ರೆ ನಾವು ಸಿದ್ಧರಾಗೋದು ಅಂದ್ರೆ ನಾವು ರೆಡಿ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ಈ ಒಂದು ಜೀವಿತದ ಅಂದ್ರೆ ಒಂದು ಲೈಫ್ ಪರ್ಪಸ್ ತಿಳ್ಕೋಬೇಕು ಅಂತಂದ್ರೆ ಅದು ಬಹಿರಂಗಗೊಳ್ಳುತ್ತೆ ಅಂದ್ರೆ ನಾವು ರೆಡಿ ಆದಾಗ ಮಾತ್ರ. ನಾವು ರೆಡಿ ಆದಾಗ ಮಾನಸಿಕವಾಗಿ ನಾವು ಕಂಪ್ಲೀಟ್ ಆಗಿ ರೆಡಿ ಆದಾಗ ಅದು ನಮ್ಗೆ ಉದ್ದೇಶ ಏನ್ ಇಟ್ಕೊಂಡಿದೀವಿ, ಏನ್ ಉದ್ದೇಶ ಇಟ್ಕೊಂಡು ಈ ಭೂಮಿ ಮೇಲೆ ನಾವು ಪಾದಾರ್ಪಣೆ ಮಾಡಿದೀವಿ ಅದು ಬಹಿರಂಗ ಆಗುತ್ತೆ. ಇದರ ಕುರಿತು ನಮ್ಗೆ ಮುಂಚೆ ಏನಾದ್ರು ಇನ್ ಕೇಸ್ ಏನಾದ್ರು ಮುಂಚೆನೆ ನಮ್ಗೆಲ್ಲ ಗೊತ್ತಾಗಿದ್ರೆ, ನಾವಿನ್ನೂ ರೆಡಿ ಆಗಕ್ ಮುಂಚೆನೆ ನಾವೇನು ರೆಡಿ ಆಗಿಲ್ಲಪ್ಪ, ಮಾನಸಿಕವಾಗಿ ಏನೋ ರೆಡಿನೇ ಆಗಿಲ್ಲ, ಅವಾಗ ಮುಂಚೆನೆ ನಮ್ಗೆ ಏನಾದ್ರು ಗೊತ್ತಾಗಿದ್ರೆ ಆಗ ಅದು ನಮ್ಗೆ ಹೆಂಗಾಗುತ್ತೆ ಅಂದ್ರೆ ತುಂಬಾ ಖುಷಿಯಿಂದ ಬೀಗೋದು. ಅಂದ್ರೆ ನಮ್ಗೊಂಥರ ಅಹಂಕಾರ ಬಂದ್ಬಿಡುತ್ತೆ. ಅಹಂಕಾರದಿಂದ ಬೀಗೋದು ಅಥವಾ ಮೆರೆಯೋದು ಆ ತರ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದ್ ಸಣ್ಣ ಪುಟ್ಟ ಒಂದ್ ಫಂಕ್ಷನ್ಗೆ ಹೋಗ್ಬೇಕು ಅಥವಾ ಮನೆ ಫಂಕ್ಷನ್ ಮಾಡ್ಬೇಕು ಅಂದ್ರೆ ಒಂದು ಮಾನಸಿಕವಾಗಿ ಫಸ್ಟ್ ನಾವು ಪ್ರಿಪೇರ್ ಆಗ್ತೀವಿ. ಅವ್ರು ಯಾವ ಗೆಸ್ಟ್ ಬರ್ತಾರೆ, ಯಾರು ಬರ್ತಾರೆ, ಏನ್ ಅಡ್ಗೆ ಮಾಡಿಸ್ಬೇಕು, ಯಾವ ತರ ಡೆಕೋರೇಷನ್ ಇರ್ಬೇಕು, ಯಾವ ತರ ರೆಡಿ ಆಗಿರ್ಬೇಕು, ಯಾರ್ಯಾರು ಬರ್ಬೋದು, ಯಾರ್ಯಾರನ್ನ ಕರಿಬೇಕು, ಈ ತರ ಒಂದು ಲಿಸ್ಟ್ ಔಟ್ ತರ ಮಾಡ್ಕೊಂಡು ಅಲ್ಲೊಂದ್ ಸ್ವಲ್ಪ ಮಾನಸಿಕವಾಗಿ ಪ್ರಿಪೇರ್ ಆಗ್ತೀವಲ್ವಾ ನಾವು. ಅದೇ ತರಹದಲ್ಲಿ ಅಂದ್ರೆ ರೆಡಿ ಆಗ್ತೀವಿ ನಾವು, ನಮ್ಮನ್ನ ನಾವು ರೆಡಿ ಆಗ್ತೀವಿ, ರೆಡಿ ಮಾಡ್ಕೊಳ್ತೀವಿ. ಒಂದ್ ಹೊರಗೆ ಹೋಗ್ಬೇಕಂದ್ರೂ ಅಷ್ಟೇ, ಒಂದ್ ಸಿನಿಮಾಗ್ ಹೋಗ್ಬೇಕಂದ್ರೂ ಅಷ್ಟೇ, ಒಂದ್ ಹೋಟೆಲ್ಗೆ ಹೋಗ್ಬೇಕಂದ್ರೂ ಅಷ್ಟೇ, ಏನೇ ಆದ್ರೂ ಫಸ್ಟ್ ಪ್ರಿಪೇರ್ ಆಗ್ತೀವಿ ನಾವು. ಫಸ್ಟ್ ಮಾನಸಿಕವಾಗಿ ಪ್ರಿಪೇರ್ ಆದಾಗ ಎಂಜಾಯ್ ಮಾಡ್ಬೋದು, ಅವಲ್ಲಿ ಖುಷಿಯಾಗಿರ್ಬೋದು, ಒಂದು ಸಿನಿಮಾ ನೋಡ್ಬೋದು, ಆ ತರ ಒಂದು ಪ್ರಿಪೇರ್ ಆದಾಗ ಅಲ್ಲಿ ಹೋಗ್ತೀವಿ ಅವಾಗ ಅಲ್ವಾ. ಅದೇ ತರಹದ ಇಲ್ಲಿ ನಮಗೆ ನಾವು ಪ್ರಿಪೇರ್ ಆಗ್ದೇನೆ ನಮ್ಗೆ ನಮ್ಮ ಜೀವಿತ ಉದ್ದೇಶವನ್ನ ತಿಳಿಸೋದಿಕ್ಕೆ ಸಾಧ್ಯ ಆಗೋಲ್ಲ. ಅಕಸ್ಮಾತ್ ತಿಳಿಸಿದ್ರು ಕೂಡ ನಮ್ಮ ಅಹಂಕಾರ ಅನ್ನೋದು ಈ ತರ ಬೀಗೋ ತರ ಮಾಡೋದು ಅಥವಾ ಅಹಂಕಾರದಿಂದ ಮೆರೆಯೋ ತರ ಮಾಡೋದು ಆ ತರ ಆಗ್ಬಿಡುತ್ತೆ. ನಮ್ಮ ಆಟಿಟ್ಯೂಡ್ ಆ ತರ ಆಗ್ಬಿಡುತ್ತೆ. ಯಾಕೆ ನಮ್ಗೇನು ಗೊತ್ತೇ ಇರಲ್ಲ, ಅವಾಗ ನಾವ್ ರೆಡಿನೇ ಆಗಿರಲ್ಲ. ನೀವು ನಿಮ್ಮ ಆ ಜೀವಿತದ ಉದ್ದೇಶದ ಜವಾಬ್ದಾರಿಯನ್ನ ಓರೋದಿಕ್ಕೆ, ಅದನ್ನ ಜವಾಬ್ದಾರಿನ ನಿಭಾಯಿಸೋದಿಕ್ಕೆ ನಾವು ರೆಡಿ ಆದಾಗ ಮಾತ್ರ ಅದನ್ನ ನಿರ್ವಹಿಸಲು ಸಾಧ್ಯ ಆಗುತ್ತೆ ಅಂತ ಅಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. 4ನೇ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಬದ್ಧತೆಯ ಮಟ್ಟವು ಅತ್ಯಂತ ಅಗತ್ಯವಾದದ್ದು. ಆಧ್ಯಾತ್ಮಿಕ ಆದಿಗೆ ನೀವೆಷ್ಟು ಸಮರ್ಪಿತರಾಗಿದ್ದೀರಿ ಎಂಬುದು ಮುಖ್ಯವಾಗುತ್ತದೆ. ನೀವು ಸ್ಥಿರವಾಗಿದ್ದು ಆಧ್ಯಾತ್ಮಿಕತೆಗೆ ನಿಮ್ಮ ಜೀವನದ ಆದ್ಯತೆಯಾಗಿದ್ದರೆ ನಿಮ್ಮ ನಿಜವಾದ ಉದ್ದೇಶವನ್ನ ನೀವೇ ಅರಿಯುವಂತಾಗುತ್ತದೆ. ಅಂದ್ರೆ ಇಲ್ಲಿ ನಮ್ಮ ಬದ್ಧತೆ ಅನ್ನೋದು ನಮ್ಮ ಒಂದು ಏನ್ ಪರ್ಪಸ್ ತಿಳ್ಕೊಂಡಿದೀವಿ ಅದಕ್ಕೆ ಬದ್ಧತೆಯಿಂದ ಇರಬೇಕು, ಅಂದ್ರೆ ಡೆಡಿಕೇಟೆಡ್ ಆಗಿರ್ಬೇಕು. ಆ ಒಂದು ಡೆಡಿಕೇಟೆಡ್ ಇರುತ್ತಲ್ಲ ಅದು ತುಂಬಾ ಅಗತ್ಯ ಅಂತ ತಿಳಿಸ್ತಾ ಇದ್ದಾರೆ. ಇದು ಆಧ್ಯಾತ್ಮಿಕ ಆದಿಗೆ ನಾವ್ ಎಷ್ಟು ಒಂದು ಅರ್ಪಿತವಾಗಿದ್ದೀವಿ, ಎಷ್ಟು ಸಮರ್ಪಿತವಾಗಿದ್ದೀವಿ, ಯಾವ ತರಹದಲ್ಲಿ ನಾವು ಒಂದು ಸ್ಪಿರಿಚುವಲ್ ವೇನಲ್ಲಿ ಡೆಡಿಕೇಟೆಡ್ ಆಗಿ ಮುಂದುವರಿತಾ ಇದ್ದೀವಿ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದು ಸ್ಥಿರವಾಗಿರ್ಬೇಕು, ಅಂದ್ರೆ ಒಂದು ಫಿಕ್ಸ್ ಮೈಂಡ್ ಅಲ್ಲಿ ಇರ್ಬೇಕು. ಒಂದು ಲೆವೆಲ್ಗೆ ಈಗ ಆಧ್ಯಾತ್ಮಿಕತೆಯಲ್ಲಿ ಹೋಗೋದು, ಆಮೇಲೆ ಯಾರೋ ಏನೋ ಮಾತಾಡ್ಸಿದ್ರೆ ಏನೋ ಆಯ್ತು, ಎಲ್ಲೋಗೋಣ ಇಲ್ಲೋಗೋಣ, ಸ್ಪಿರಿಚುವಲ್ ಏನ್ ಧ್ಯಾನ ತಾನೆ, ನೋಡ್ಕೊಳ್ಳೋದ್ ತಗೋ, ಮಾಡ್ಕೊಳ್ಳೋದ್ ತಗೋ, ಈ ತರ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರ್ತೀವ. ಆ ತರ ಇರಬಾರ್ದು, ಒಂದು ಸ್ಥಿರವಾಗಿರ್ಬೇಕು. ಆಧ್ಯಾತ್ಮಿಕತೆಗೆ ನಿಮ್ಮ ಜೀವನದ ಆದ್ಯತೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅನ್ನೋದು ಅದೇ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ದೇವ್ರು, ಪೂಜೆ, ದೇವಸ್ಥಾನ, ದೇವ್ರ ಕೋಣೆ ಅವೆಲ್ಲ ಬಹಳ ತಲೆ ಕೆಡ್ಸ್ಕೊಂಡ್ ಮನೇಲೆಲ್ಲ ಮಾಡ್ತಾ ಇರ್ತೀವಿ, ಅದೆಲ್ಲ ಆಧ್ಯಾತ್ಮಿಕತೆ. ಅದೊಂದು ಫಸ್ಟ್ ಸ್ಟೆಪ್ ಇದ್ದಂಗೆ. ಹೇಗೆ ABCD ಕಲ್ತ್ಕೊಂತ ಕಲ್ತ್ಕೊಂತ ಒಂದು ಮಗು ಒಂದು ಸ್ಕೂಲಿಗೆ ಎಂಟರ್ ಆದಾಗ ಯಾವ ತರಹದಲ್ಲಿ ಮುಂದುವರ್ಕೊಂತ ಹೋಗ್ತಾ ಇರುತ್ತೋ ಆ ತರ ಒಂದು ಸ್ಟೆಪ್ಗಳು ಅವೆಲ್ಲ. ಇದು ಮೇನ್ ಇರೋದು ಧ್ಯಾನ ಅನ್ನೋದೊಂದು ಸ್ಟೆಪ್. ಈ ಧ್ಯಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಮೇನ್ ಆಧ್ಯಾತ್ಮಿಕತೆ ಅಂದ್ರೆ ಕನ್ಸಿಡರ್ ಮಾಡೋದು ಧ್ಯಾನ ಅನ್ನೋದನ್ನ. ಈ ಒಂದು ಆಧ್ಯಾತ್ಮಿಕತೆ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗಿರ್ಬೇಕು, ಅದು ಒಂದು ಅದಕ್ಕೆ ಸಮರ್ಪಿತರಾಗಿರ್ಬೇಕು ನಾವು ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಮ ನಿಜವಾದ ಉದ್ದೇಶವನ್ನ ನೀವೇ ಅರಿಯುವಂತಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇದು ನಮ್ಮ ಒಂದು ಪರ್ಪಸ್ ತಿಳ್ಕೊಬೇಕಂದ್ರೆ ನಾವಷ್ಟು ಡೆಡಿಕೇಟೆಡ್ ಆಗಿ ಸ್ಪಿರಿಚುವಲ್ ವೇನಲ್ಲಿ ಇರ್ಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಕೆಲವೊಮ್ಮೆ ಮಾನವರು ತಮ್ಮ ಧ್ಯೇಯವನ್ನ ಅರ್ಥ ಮಾಡಿಕೊಳ್ಳಲು ಮಾಡುವ ಪ್ರಯತ್ನವು ಅರೆ ಮನಸ್ಸಿನಿಂದ ಕೂಡಿರುತ್ತದೆ. ಆದ್ದರಿಂದ ಅವರಿಗೆ ಯಾವ ರೀತಿಯಲ್ಲೂ ಸುಧಾರಣೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಆಧ್ಯಾತ್ಮಿಕ ಪ್ರಗತಿಯು ಉಂಟಾಗುವುದಿಲ್ಲ. ಅಂದ್ರೆ ಈಗ ನಾವೊಂದು ಪೂರ್ಣ ಮನಸ್ಸಿಟ್ಕೊಂಡು ಒಂದು ಅಡಿಗೆ ಮಾಡಿದ್ರೆ ಅಥವಾ ಒಂದು ಪೂರ್ಣ ಮನಸ್ಸಿಟ್ಕೊಂಡು ಒಂದು ಸಿನಿಮಾ ನೋಡಿದ್ರೆ ತಾನೇ ಪ್ರತಿಯೊಂದು ನೆನಪಿರುತ್ತೆ. ಈಗ ಅಡಿಗೆ ಮಾಡ್ಬೇಕಾದ್ರೆ ಒಂದು ಕಂಪ್ಲೀಟ್ ಆಗಿ ಡೆಡಿಕೇಟೆಡ್ ಆಗಿ ಕುತ್ಕೊಂಡು ಅಡಿಗೆ ಮಾಡಿದ್ರೆ ಉಪ್ಪು ಖಾರ ಹುಳಿಯಿಂದ ಹಿಡಿದು ಮಸಾಲೆಯಿಂದ ಹಿಡಿದು ಪ್ರತಿ ಒಂದು ಕೂಡ ಪರ್ಫೆಕ್ಟ್ ಆಗಿರುತ್ತೆ, ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಒಂದು ಸಿನಿಮಾ ನೋಡಿದ್ವಿ, ಆ ಸಿನಿಮಾನ ಕಂಪ್ಲೀಟ್ ಆಗಿ ಮನ್ಸಿಟ್ಟು ನೋಡಿದ್ವಿ ಅಂದ್ರೆ ಅದೇ ಸಿನಿಮಾನ ಇನ್ನೊಬ್ರಿಗೆ ನಾವು ಏನಾದ್ರು ಸ್ಟೋರಿ ಹೇಳ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ನೆನಪಿರುತ್ತೆ. ಆ ತರಹದಲ್ಲಿ ಡೆಡಿಕೇಟೆಡ್ ಆಗಿ ಒಂದು ಪೂರ್ಣ ಮನಸ್ಸಿನಿಂದ ನಾವು ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಇರ್ಬೇಕಾಗುತ್ತೆ. ಅರೇ ಮನ್ಸಿಟ್ಕೊಂಡು ಅರ್ಧ ಮನ್ಸಿಟ್ಕೊಂಡು ಧ್ಯಾನ ಮಾಡೋದಿಲ್ಲ, ಅರ್ಧ ಮನ್ಸಿಟ್ಕೊಂಡು ನಾವೊಂದು ಸ್ಪಿರಿಚುವಲ್ ವೇನಲ್ಲಿ ಮುಂದಕ್ಕೆ ಹೋಗೋದು, ಆ ತರ ಮಾಡಿದಾಗ ಯಾವುದೇ ತರದ ಒಂದು ಸುಧಾರಣೆ ಅನ್ನೋದು ಸಾಧ್ಯ ಆಗೋದಿಲ್ಲ.
ಆಧ್ಯಾತ್ಮಿಕ ಪ್ರಗತಿ ಕೂಡ ಉಂಟಾಗೋದಿಲ್ಲ ಅವಾಗ. ಭಗವಂತನು ಭೂಮಿಯ ಮೇಲೆ ಮಾಡಬೇಕೆಂಬ ಕೆಲಸಗಳನ್ನು ನಿಮ್ಮ ಮುಖಾಂತರ ಮಾಡಲಿಚ್ಛಿಸುತ್ತಾನೆ. ನೀವೇನಾದರೂ ದುರ್ಮಾರ್ಗದಲ್ಲಿ ಸಾಗಿ ನಿಮ್ಮನ್ನ ಕಲುಷಿತಗೊಳಿಸಿಕೊಂಡರೆ ಪರಮಾತ್ಮನ ಕಾರ್ಯವನ್ನ ನಿರ್ವಹಿಸುವ ಅವಕಾಶವನ್ನ ನೀವೇ ತಿರಸ್ಕರಿಸಿದಂತೆ. ಅಂದ್ರೆ ಈ ಒಂದು ಭಗವಂತನ ಕೆಲಸವನ್ನ ಮಾಡೋದಕ್ಕೋಸ್ಕರ ನಾವಿಲ್ಲಿ ಭೂಮಿ ಮೇಲೆ ಬಂದಿದೀವಿ. ಅಲ್ಲಿ ಏನು ಹೇಳಿರ್ತಾರೆ ಆ ಕೆಲಸ ಮಾಡೋದಿಕ್ಕೆ, ಆತನ ಏನು ಒಂದು ಕೆಲಸ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದಿರ್ತೀವಿ ಆ ಕೆಲಸ. ಆದ್ರೆ ಅದನ್ನ ಮಾಡೋ ಬದ್ಲಿಗೆ ಈ ಒಂದು ಕೆಟ್ಟ ದಾರಿಯಲ್ಲಿ ಏನಾದ್ರು ಹೋದ್ವಿ, ದುರ್ಮಾರ್ಗದಲ್ಲಿ ನಾವು ಸಾಗಿದ್ವಿ ಅಂದ್ರೆ ಅದ್ರ ಮುಖಾಂತರವಾಗಿ ನಮ್ಮನ್ನ ನಾವೇನ್ ಮಾಡ್ಕೊಳ್ತೀವಿ, ಕಲುಷಿತಗೊಳಿಸ್ಕೊಳ್ತೀವಿ. ಆ ತರ ಮಾಡಿದ್ವಿ ಅಂದ್ರೆ ಪರಮಾತ್ಮನ ಕಾರ್ಯ ಕೆಲಸ ಏನದು ಒಂದು ಅಗ್ರಿಮೆಂಟ್ ಮುಖಾಂತರ ನಾವು ಕರೆಕ್ಟ್ ಆಗಿ ಈ ತರ ಮಾಡ್ತೀವಿ ಅಂತ ಬಂದಿರ್ತೀವಲ್ವಾ, ಅದನ್ನ ಆ ಅವಕಾಶವನ್ನ ನಾವೇ ತಿರಸ್ಕಾರ ಮಾಡ್ದಂಗೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗಾದಾಗ ನಿಮ್ಮ ಸಾಮರ್ಥ್ಯವನ್ನು ಕಳೆದುಕೊಂಡು ಬಿಡುತ್ತೀರಿ. ಹೇಗೆಂದರೆ ನೀವು ಅಶುದ್ಧ ಮಾರ್ಗದಲ್ಲಿರುವ ಕಾರಣದಿಂದ ಆತ್ಮಲೋಕದ ಚೇತನ ಆತ್ಮಗಳ ಮಾರ್ಗದರ್ಶನವನ್ನ ನೀವು ಪಡೆಯಲಾಗಲಿ ಆ ಕಾರ್ಯ ಸಾಧನೆಗೆ ಬೇಕಾದ ಸಹಾಯವನ್ನ ಗಳಿಸಲಾಗಲಿ ಸಾಧ್ಯವೇ ಇಲ್ಲ. ಅಂದ್ರೆ ನಾವು ಕ್ಲೀನ್ ಇಲ್ಲ ಅಂದ್ರೆ, ನಮ್ಮ ಮನಸ್ಸೇ ಶುದ್ಧ ಇಲ್ಲ, ನಾವು ಹೋಗೋ ಮಾರ್ಗನೇ ಇಲ್ಲ ಅಶುದ್ಧತೆಯಿಂದ ಕೂಡಿದೆ ಅಂದ್ರೆ ಸಾಮಾನ್ಯವಾಗಿ ಒಳ್ಳೆಯ ಆತ್ಮಗಳು ನಮಗೆ ಕನೆಕ್ಟ್ ಆಗಲ್ಲ. ಯಾರ್ಯಾರು ಎಂತೆಂತ ಕೆಲಸ ಮಾಡ್ತಾರೆ ಆಯಾ ಆತ್ಮಗಳೇ ಕನೆಕ್ಟ್ ಆಗ್ತಾರೆ. ಅವ್ರಿಗೆ ಯಾರು ರಿಲೇಟೆಡ್ ಇರ್ತಾರೆ ಅವ್ರು ಮಾತ್ರ. ಒಳ್ಳೆ ಕೆಲಸ ಮಾಡೋರ್ಗೆ ಒಳ್ಳೆಯವ್ರು ಕನೆಕ್ಟ್ ಆಗ್ತಿರ್ತಾರೆ, ಕೆಟ್ಟ ಕೆಲಸ ಮಾಡೋರ್ಗೆ ಇನ್ನು ಕೆಟ್ಟವರೇ ಕನೆಕ್ಟ್ ಆಗ್ತಿರ್ತಾರೆ. ಸಣ್ಣ ಸಣ್ಣ ರೌಡಿಗಳು, ಪುಡಿ ರೌಡಿಗಳು ಇರ್ತಾರೆ, ಅವ್ರಿಗೆ ಇನ್ನೂ ರೌಡಿಗಳೇ ಕನೆಕ್ಟ್ ಆಗ್ತಾ ಇರ್ತಾರೆ. ಡ್ರಿಂಕ್ಸ್ ಮಾಡೋರೇ ಫ್ರೆಂಡ್ಸ್ಗಳು ತುಂಬಾ ಇಷ್ಟ ಆಗ್ತಾ ಇರ್ತಾರೆ, ಅವ್ರವರೇ ಒಂದು ಗ್ರೂಪ್ ಮಾಡ್ಕೊಂತಾರೆ. ಅದೇ ತರಹದಲ್ಲಿ ನಾವ್ ಯಾವ ಮಾರ್ಗದಲ್ಲಿ ನಡೀತೀವಿ ಅದೇ ತರಹ ಆ ಮಾರ್ಗದಲ್ಲಿ ಅದೇ ತರದಲ್ಲಿ ಕನೆಕ್ಟ್ ಆಗ್ತಿರ್ತಾರೆ. ಈ ತರ ನಾವು ಅಶುದ್ಧ ಮಾರ್ಗವನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಆತ್ಮಲೋಕದ ಶುದ್ಧ ಆತ್ಮಗಳು ಹೇಗೆ ಕನೆಕ್ಟ್ ಆಗ್ತಾರೆ? ಆಗೋದಕ್ಕೆ ಸಾಧ್ಯ ಇಲ್ಲ. ಆಗ ಆ ಮಾರ್ಗದರ್ಶನ ಏನು ಗೈಡೆನ್ಸ್ ಸಿಗ್ಬೇಕಾಗಿರುತ್ತೆ ನಮಗೆ ಅವ್ರ ಕಡೆಯಿಂದ, ಆ ಗೈಡೆನ್ಸ್ ಅನ್ನೋದು ನಮ್ಗೆ ಪಡ್ಕೊಳ್ಳೋದಿಕ್ ಆಗೋದಿಲ್ಲ. ಆಗ ನಮ್ಮ ಮುಂದಿನ ಕಾರ್ಯ ಸಾಧನೆ ಏನಿರುತ್ತೆ ಅದಕ್ಕೆಲ್ಲ ತೊಡಕು ಉಂಟಾಗುತ್ತೆ. ಆ ಕಾರ್ಯ ಸಾಧನೆಗೆ ಬೇಕಾದ ಒಂದು ಸಹಾಯ ಹಸ್ತ ನಮ್ಗೆ ಸಿಗೋದಿಲ್ಲ ಅವಾಗ. ಪ್ರತಿಯೊಂದು ಆತ್ಮವು ನಿರ್ದಿಷ್ಟ ಉದ್ದೇಶಕ್ಕೆಂದೇ ಜನ್ಮ ತಾಳಿದೆ. ನೋಡಿ, ಪ್ರತಿಯೊಬ್ರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ನಾನಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ ಕೂಡ ಒಂದೊಂದು ಆತ್ಮ ಕೂಡ ಇಂಪಾರ್ಟೆಂಟ್, ಒಬ್ಬೊಬ್ರು ವ್ಯಕ್ತಿ ಕೂಡ ಇಂಪಾರ್ಟೆಂಟ್. ಪ್ರತಿಯೊಬ್ರು ಕೂಡ ಅವ್ರದೇ ಆದ ಒಂದು ಉದ್ದೇಶ ಇದ್ದೇ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಉದ್ದೇಶಕ್ಕಾಗಿನೇ ಜನ್ಮ ತಾಳಿದೆ ಮತ್ತು ನಿಮ್ಮ ಆಧ್ಯಾತ್ಮಿಕ ಪಯಣವನ್ನ ಆರಂಭಿಸಿದಾಗ ಮಾತ್ರವೇ ಆ ಉದ್ದೇಶವು ಬಹಿರಂಗಗೊಳ್ಳುತ್ತದೆ. ಸುಮ್ನೆ ತಿಂದ್ವಿ, ಉಂಡ್ವಿ, ಆಟ ಆಡಿದ್ವಿ ಅಥವಾ ಎಂಜಾಯ್ ಮಾಡಿದ್ವಿ ಅಥವಾ ಈ ಪಬ್ಬು ಕ್ಲಬ್ ಅಂತ ಓಡಾಡಿದ್ವಿ ಅಥವಾ ದುಡ್ಡು ಖರ್ಚು ಮಾಡ್ಕೊಂಡು ದುಂದು ವೆಚ್ಚ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಎಂಟರ್ಟೈನ್ಮೆಂಟ್ ಅನುಭವಿಸ್ಕೊಂತ ಇದ್ವಿ ಅಂದ್ರೆ ಅದ್ ಏನು ಗೊತ್ತಾಗಲ್ಲ. ಇಲ್ಲಿ ಹೇಳ್ತಾ ಇರೋದೆ ಫಸ್ಟ್ ನಮ್ಗೆ ಈ ಒಂದು ಸ್ಪಿರಿಚುವಲ್ ವೇನಲ್ಲಿ ಇದ್ದಾಗ ಮಾತ್ರ ಅದು ಬಹಿರಂಗಗೊಳ್ಳುತ್ತೆ. ಈ ಒಂದು ಸಾಧನೆ ಮಾಡ್ತಾ ಬಂದಾಗ, ಧ್ಯಾನ ಮಾಡ್ತಾ ಬಂದಾಗ, ಆಗ ನಮ್ಮ ಒಳಗೆ ನಾವು ಇನ್ವಾಲ್ವ್ ಆಗ್ತಾ ಕುತ್ಕೊಂಡಾಗ ನಮ್ಮ ಆ ಉದ್ದೇಶ ಏನನ್ನೋದು ಗೊತ್ತಾಗುತ್ತೆ ಅಂತ ಅಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಒಮ್ಮೆ ನೀವು ನಿಮ್ಮ ಧ್ಯೇಯವನ್ನ ಕಂಡು ಹಿಡಿದು ಅದನ್ನ ಪೂರೈಸುವತ್ತ ಮನಸ್ಸು ಮಾಡಿದರೆ ನಿಜಕ್ಕೂ ಶಾಂತಿ ಸಮಾಧಾನ ನಿಮ್ಮದಾಗುತ್ತದೆ. ಬಹಳ ಜನ ನಾವ್ ಹೇಳ್ಕೊಂತಿರ್ತೀವಿ, ನಿಜವಾಗ್ಲೂ ಇನ್ನು ಶಾಂತಿನೇ ಇಲ್ಲ, ಸಮಾಧಾನನೇ ಸಿಕ್ಕಿಲ್ಲ, ಏನ್ ಮಾಡಿದ್ರು ನಂಗೆ ಸಮಾಧಾನ ಆಗ್ತಾ ಇಲ್ಲ, ಎಷ್ಟೇ ಹಣ ಇದೆ, ಎಷ್ಟು ಬಂಗ್ಲಾ ಇದೆ, ಎಷ್ಟೆಲ್ಲ ಕಾರು ಆಳು ಕಾಳು ಎಲ್ಲಾ ಇದೆ, ಆದ್ರೂ ಸಮಾಧಾನ ಇಲ್ಲ ಅಂತ ಕೆಲವೊಬ್ರು ಹೇಳೋದನ್ನ ಕೇಳಿರ್ಬೋದು. ಯಾಕೆ ಅಂದ್ರೆ ಅವ್ರ ಪರ್ಪಸ್ಸೇ ಬೇರೆ ಇರುತ್ತೆ. ಆ ಪರ್ಪಸ್ನ ಅವ್ರು ಪೂರೈಸಿರಲ್ಲ, ಕಂಪ್ಲೀಟ್ ಮಾಡಿರಲ್ಲ. ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಕಂಪ್ಲೀಟ್ ಆದಾಗ ಮಾತ್ರ ಅಲ್ಲಿ ಶಾಂತಿ, ಒಂದು ಸಮಾಧಾನ ಸಿಗುತ್ತೆ. ಇಲ್ಲಿ ನಮ್ಗೆ ಅದನ್ನೇ ತಿಳಿಸ್ತಾ ಇದ್ದಾರೆ. ನಮಗೆ ಆ ಒಂದು ಶಾಂತಿ ಸಮಾಧಾನ ಅಂದ್ರೆ ನಮ್ಮ ಆ ಒಂದು ಧ್ಯೇಯ ಏನ್ ಗುರಿ ಇರುತ್ತೆ ಆ ಗುರಿಯನ್ನ ಕಂಡಿಡ್ಬಿಟ್ಟು ಅದನ್ನ ಪೂರೈಸುವತ್ತ ನಾವು ಮನಸ್ಸು ಮಾಡ್ಬೇಕು. ಆಗ ನಮಗೆ ನಿಜಕ್ಕೂ ಶಾಂತಿ ಸಮಾಧಾನ ಅನ್ನೋದು ಸಿಗುತ್ತೆ. ಈಗ ಒಬ್ಬ ಸ್ಟೂಡೆಂಟ್ ಕೂಡ ಅಷ್ಟೇ, ಒಬ್ಬ ಟೀಚರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಆ ಒಂದು ಏಮ್ ಇಟ್ಕೊಂಡಿರ್ಬೇಕು. ಆ ಏಮ್ ಇಟ್ಕೊಂಡಾಗ ಅದಕ್ಕೆ ಸರಿಯಾಗಿ ಒಂದು ಎಫರ್ಟ್ ಆಗ್ತಾ, ಕಷ್ಟ ಪಡ್ತಾ, ಕಂಪ್ಲೀಟ್ ಆಗಿ ಸ್ಕೋರ್ ಮಾಡ್ತಾ ಮುಂದುವರ್ಕೊಂತ ಆ ಡಾಕ್ಟರ್ ಅಥವಾ ಇಂಜಿನಿಯರ್, ಟೀಚರ್ ಅಥವಾ ಏನೇನ್ ಲಾಯರ್ ಏನ್ ಆಗ್ಬೇಕಂತ ಇರುತ್ತೆ ಅದನ್ನ ಕಂಪ್ಲೀಟ್ ಮಾಡ್ಕೊಂತಾರೆ. ಅವರ ಒಂದು ಗುರಿಯನ್ನ ಕಂಪ್ಲೀಟ್ ಮಾಡ್ಕೊಂತಾರೆ. ಅವ್ರ ಗುರಿನೇ ಹೊಂದಿಲ್ಲಪ್ಪ, ಈಗ ನಾನೇನು ಗುರಿ ಹೊಂದಿಲ್ಲ, ಸುಮ್ನೆ ಓದಕ್ ಬಂದಿದ್ದೀನಿ, ನಮ್ಮನೆ ಕಳಿಸ್ತಾ ಇದ್ದಾರೆ, ನಾನು ಓದ್ತಾ ಇದ್ದೀನಿ, ಆಯ್ತು, ಜಸ್ಟ್ ಡಿಗ್ರಿನೂ ಪಾಸ್ ಆಯ್ತು, ಮುಗೀತು, PU ಆಯ್ತು, ಡಿಗ್ರಿ ಆಯ್ತು, ಇನ್ನೇನಾಯ್ತು, ಇನ್ನೇನಿದೆ ನನ್ಗೆ? ಏನು ಇಲ್ಲ ಅಂದ್ರೆ ಗುರಿನೇ ಇಲ್ಲ ಅಂದ್ರೆ ನಮ್ಗೆ ಓದೋದಿಕ್ಕೆ ಒಂದು ಮೋಟಿವೇಶನ್ ಇರೋದಿಲ್ಲ.
ಒಂದು ಗುರಿ ಏಮಂತ ಇಟ್ಕೊಂಡಾಗ ಅಲ್ಲಿ ನಾವು ಓದೋದಕ್ಕೆ ಮೋಟಿವೇಶನ್ ಇರುತ್ತೆ. ಅದೇ ತರಹದ ಇಲ್ಲಿ ನಾವ್ ಏನಕ್ಕೆ ಬಂದಿದೀವಿ, ನಮ್ಮ ಒಂದು ಪರ್ಪಸ್ ಏನು, ಅದನ್ನ ನಾವು ಕಂಡುಕೊಂಡು ಅದನ್ನ ತಿಳ್ಕೊಂಡು ಅದರ ಸರಿಯಾಗಿ ನಾವು ಅದಕ್ಕೆ ಅನುಗುಣವಾಗಿ ನಾವು ಸಾಧನೆ ಮಾಡಿದಾಗ ಅಥವಾ ಅದನ್ನ ಪೂರೈಸುವತ್ತ ನಮ್ಮ ಮನಸ್ಸು ಮಾಡಿದಾಗ ಆಗ ನಮ್ಗೆ ನಿಜವಾದ ಶಾಂತಿ ಸಮಾಧಾನ ಹೇಗೆ ಸಿಗುತ್ತೆ ಅಂದ್ರೆ ಈ ತರದಲ್ಲಿ ಸಿಗುತ್ತೆ. ಸಹಜವಾಗಿ ಶಾಂತಿ ಅನ್ನೋದು ಹಾಗೆ ಆಗುತ್ತಲ್ಲ, ಸಮಾಧಾನನೂ ಸಿಕ್ಕೇ ಸಿಗುತ್ತೆ. ಈಗ ಒಂದ್ ಕೆಲ್ಸ ನಮ್ಗೆ ಆಗ್ತಾ ಇದೆ, ಕ್ಲಿಯರ್ ಆಗ್ತಾ ಇದೆ, ಮಾಡ್ತಾ ಇದೀವಿ, ಮುಂದುವರಿತಾ ಇದೆ, ಹೌದು ಅಪ್ಪ ನಂಗೆ ಎಷ್ಟೋ ಸಮಾಧಾನ ಆಗ್ತಾ ಇದೆ. ಒಬ್ಬ ತಂದೆ ತಾಯಿ ಮಕ್ಕಳು ಮದುವೆ ಆಯ್ತು ಅಂದ್ರೆ ನನಗೊಂದ್ ಜವಾಬ್ದಾರಿ ನೀಗ್ತು, ನಂಗೆ ಸಮಾಧಾನ ಆಯ್ತು, ನಂಗೆ ಒಂಥರ ಶಾಂತಿ ಅನ್ಸುತ್ತೆ. ಈಗ ಮುಂಚೆ ಎಲ್ಲ ಅದೇ ಒಂದು ತೊಳಲಾಟ ಇತ್ತು, ಈಗಿಲ್ಲ ನನಗೆ. ಅದೇ ತರಹದಲ್ಲಿ ನಮ್ಮ ಒಂದು ಪರ್ಪಸ್ ಕ್ಲಿಯರ್ ಆದಾಗ ಮಾತ್ರ ನಮಗೆ ಒಳಗಿಂದ ಇನ್ನರಿಂದ ನಮಗೆ ಆ ಒಂದು ಶಾಂತಿ ಸಮಾಧಾನ ಅನ್ನೋದು ನಮ್ಮದಾಗ್ತಾ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಮಾರ್ಗದರ್ಶನವನ್ನ ನೀಡುವ ಮಾರ್ಗಗಳೇ ಕಲುಷಿತಗೊಳ್ಳಬಹುದು ಎಂದಿರಲ್ಲ, ನಿಜಕ್ಕೂ ಒಳ್ಳೆಯ ಮಾರ್ಗಗಳು ಕಲುಷಿತವಾಗಿ ಬಿಡಬಹುದೇ? ಹೌದು, ಅದಾಗಲೇ ಅಪರೂಪದ ಸಾಮರ್ಥ್ಯವನ್ನ ಗಳಿಸಿಕೊಂಡ ಅನೇಕರು ಭೂಮಿಯ ಮೇಲಿದ್ದಾರೆ. ಆ ಸಾಮರ್ಥ್ಯಗಳನ್ನ ಅವರು ತಮ್ಮ ಹಲವಾರು ಜೀವಿತ ಅವಧಿಗಳಲ್ಲಿ ಸಂಪಾದಿಸಿರುತ್ತಾರೆ. ಆದರೆ ಅವರು ತಮ್ಮ ಸೇವೆಗೆ ಪ್ರತಿಯಾಗಿ ಲೌಕಿಕ ಪ್ರತಿಫಲವನ್ನ ಬಯಸಿದರೆ ಅವರ ಪ್ರಗತಿಯು ಕುಂಠಿತವಾಗಿ ಬಿಡುತ್ತದೆ. ಅವರು ಒಳ್ಳೆಯ ಕೆಲಸವನ್ನೇನೋ ಮಾಡುತ್ತಾರೆ, ಆದರೆ ಅದಕ್ಕೆ ಪ್ರತಿಫಲವನ್ನ ಬಯಸುವುದರಿಂದ ನಿಸ್ವಾರ್ಥವಾಗಿ ಸೇವೆ ಮಾಡಿದರೆ ದೊರೆಯುತ್ತಿದ್ದ ಪ್ರತಿಫಲವು ಈ ಸಂದರ್ಭದಲ್ಲಿ ದೊರೆಯದಂತಾಗುತ್ತದೆ. ಬಹಳ ಜನ ಇಲ್ಲಿ ಒಂದು ಭೂಮಿ ಮೇಲೆ ಇದಾರಲ್ವಾ, ಅಂದ್ರೆ ಈಗ ಸಾಧನೆ ಮಾಡೋರು ಅಥವಾ ಅಪರೂಪದ ಸಾಮರ್ಥ್ಯ ತುಂಬಾನೇ ಒಂದು ಎಫೆಕ್ಟಿವ್ ಆಗಿ ಎಷ್ಟೆಷ್ಟು ಒಂದು ಕೆಪಾಸಿಟಿ ಇರುತ್ತೆ ಅವ್ರಿಗೆಲ್ಲ, ಆ ತರಹದ ಒಂದು ಸಾಮರ್ಥ್ಯವನ್ನ ಗಳಿಸಿಕೊಂಡ ಅನೇಕರು ಕೂಡ ಈ ಭೂಮಿ ಮೇಲೆ ಇದ್ದಾರೆ. ಆ ಸಾಮರ್ಥ್ಯಗಳನ್ನ ಅವರು ತಮ್ಮ ಹಲವು ಜೀವಿತಾವಧಿಯಲ್ಲಿ ಅಂದ್ರೆ ಬೇರೆ ಬೇರೆ ಒಂದು ಪಾಸ್ಟ್ ಲೈಫ್ಗಳಲ್ಲೆಲ್ಲ ಅದನ್ನ ಅವ್ರು ಕಲೆಕ್ಟ್ ಮಾಡಿರ್ತಾರೆ, ಅದನ್ನ ಸಂಪಾದನೆ ಮಾಡಿರ್ತಾರೆ. ನಾವ್ ಹೇಗೆ ಈಗ ಅಮೌಂಟ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕೂಡಿಕ್ತಾ ಇರ್ತೀವಿ, ಅದೇ ತರಹದಲ್ಲಿ ಒಂದೊಂದು ಜನ್ಮದಲ್ಲೂ ಕೂಡ ಒಂದೊಂದು ರೀತಿಯಾದ ಸಾಧನೆಯನ್ನ ಮಾಡಿರ್ತಾರೆ. ಈಗ ನೀವು ಕೂಡ ಮಾಡಿರ್ಬೋದು, ನಾನು ಮಾಡಿರ್ಬೋದು, ಏನೇನೋ ಒಂದು ತರ ಸಾಧನೆ ಮಾಡಿರ್ತೀವಿ. ಆ ಎಲ್ಲಾ ಜೀವಿತಾವಧಿ ಎಲ್ಲ ಸಾಧನೆಯನ್ನ ಸಂಪಾದಿಸಿರ್ತಾರೆ. ಆದ್ರೆ ಅವರು ತಮ್ಮ ಸೇವೆಯನ್ನ ಪ್ರತಿಯಾಗಿ ಲೌಕಿಕ ಪ್ರತಿಫಲವನ್ನ ಬಯಸಿದರೆ ಅದು ಅವರ ಪ್ರಗತಿಗೆ ಕುಂಠಿತ ಆಗುತ್ತದೆ. ಈಗ ನಾವು ಸೇವೆ ಮಾಡ್ತಾ ಇರ್ತೀವಿ, ಆ ಸೇವೆಗೆ ಒಂದು ಪ್ರತಿಫಲ, ನನ್ಗೊಂದು ಪ್ರತಿಫಲ ಬೇಕಪ್ಪ, ನನ್ಗೊಂದು ಲಾಭ ಬೇಕು, ನಂಗೆ ಈ ತರ ಒಂದ್ ಏನೋ ಕೆಲಸ ಆಗ್ಬೇಕು, ನಾನು ಹೇಗ್ ಫ್ರೀಯಾಗಿ ಮಾಡ್ಲಿ, ಆ ತರ ಏನಾದ್ರು ಬಯಸಿದ್ರೆ ಅಂದ್ರೆ ಆಗ ಆ ಕೆಲಸ ಅನ್ನೋದು ಕುಂಠಿತ ಆಗ್ಬಿಡುತ್ತೆ. ಅಂದ್ರೆ ಅದು ಅವರ ಒಂದು ಪ್ರಗತಿ ಅನ್ನೋದು ಕುಂಠಿತ ಆಗ್ಬಿಡುತ್ತೆ. ಅವಾಗ ಅವರು ಒಳ್ಳೆಯ ಕೆಲಸವನ್ನೇನೋ ಮಾಡ್ತಾರೆ, ಆದ್ರೆ ಅದಕ್ಕೆ ಪ್ರತಿಫಲ ಬಯಸೋದ್ರಿಂದ ಮಾತ್ರ ಈ ತರ ಆಗ್ಬಿಡುತ್ತೆ. ನಿಸ್ವಾರ್ಥವಾಗಿ ಸೇವೆ ಮಾಡಿದರೆ ದೊರೆಯುತ್ತಿದ್ದ ಪ್ರತಿಫಲವು ಈ ಸಂದರ್ಭದಲ್ಲಿ ದೊರೆಯದಂತಾಗುತ್ತದೆ. ನಾವಂದ್ರೆ ಒಂದು ಸೆಲ್ಫಿಶ್ ಇಟ್ಕೊಂಡು ನಾವು ಮಾಡಿದ್ವಿ ಅಂದ್ರೆ ಅದು ಸಹಜವಾಗಿ ಪ್ರತಿಫಲ ಸಿಗೋದಿಲ್ಲ. ಹಾಗೆ ಸ್ವಾರ್ಥ ರಹಿತವಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ನಮಗೆ ಪ್ರತಿಫಲ ಅನ್ನೋದು ಸಿಗುತ್ತೆ. ಅಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಟೋಟಲಿ. ಈಗ ಒಬ್ರಿಗೆ ಪಕ್ಕದ ಮನೆಯವ್ರಿಗೆ ಅಥವಾ ರಿಲೇಟಿವ್ಸ್ಗೆ ಏನೋ ಒಂದು ಸಹಾಯ ಮಾಡಿದ್ವಿ, ಸಹಕಾರ ಕೊಟ್ವಿ, ನಾವ್ ಏನ್ ಅಂದ್ಕೊಂತೀವಿ, ಸಹಜವಾಗಿ ಒಂದು ಲಾಭದ ದೃಷ್ಟಿಯಿಂದ ಕೊಡ್ತಾ ಇರ್ತೀವಿ. ಒಂದು ದುಡ್ಡು ಕೊಟ್ರು ಸಹ ಅಥವಾ ಯಾರೋ ಅವ್ರ ಮಕ್ಕಳನ್ನ ನಾವು ನೋಡ್ಕೊಂಡ್ರು ಸಹ, ಇಲ್ಲಪ್ಪ ಅವರು ನಮ್ಗೆ ಮುಂದಕ್ಕೆ ಆಗ್ತಾರೆ, ಮುಂದಕ್ಕೆ ನಮ್ ಕೆಲ್ಸಕ್ ಬರ್ತಾರೆ, ಮುಂದೆ ನಮ್ಗೆ ಅವರಿಂದ ಲಾಭ ಆಗುತ್ತೆ. ಅಥವಾ ಪಕ್ಕದ ಮನೆಯವರಿಗೆ ಏನೋ ಒಂದು ತರಕಾರಿ ಕೊಟ್ಟಿರ್ತೀರಿ, ನೆಕ್ಸ್ಟ್ ಅವ್ರ ಹತ್ರ ಮತ್ತೆ ನಾವು ತರಕಾರಿ ಇಸ್ಕೋಬಹುದು, ಮತ್ತೆ ನಮಗ್ ತರಕಾರಿ ಕೊಡ್ತಾರೆ, ಅವಾಗ ನಾನು ಇಸ್ಕೋಬಹುದು, ನನ್ಗೂ ಹೆಲ್ಪ್ ಆಗುತ್ತೆ ಅವ್ರ ಕಡೆಯಿಂದ. ಇದೇ ತರ ಒಂದು ಸಣ್ಣ ಪುಟ್ಟ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈ ತರದಲ್ಲಿ ನಾವ್ ಏನು ಲಾಭದ ನಿರೀಕ್ಷೆ ಇಟ್ಕೊಂತೀವಲ್ಲ ಅದು ತಪ್ಪು. ಆ ತರ ನಿರೀಕ್ಷೆ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಅದು ಇಲ್ಲಿ ಕೂಡ ಸ್ಪಿರಿಚುವಲ್ ವೇ ನಲ್ಲಿ ಕೂಡ ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಜೀವಿತ ಉದ್ದೇಶವನ್ನ ಗ್ರಹಿಸುತ್ತದೆ. ಆದರೆ ಒಮ್ಮೆ ನೀವು ಯಶಸ್ಸನ್ನ ಗಳಿಸಿಕೊಂಡರೆ ಆ ಯಶಸ್ಸೇ ನಿಮ್ಮ ಪರೀಕ್ಷೆ ಆಗಿರುತ್ತದೆ ಎಂಬುದನ್ನ ಮರೆಯಬಾರದು. ಅಂದ್ರೆ ಒಂದು ಸಲ ಸಕ್ಸಸ್ ಅನ್ನೋದು ನಮ್ಮ ಕೈಗೂಡ್ಬಿಡ್ತು ಅಂದ್ರೆ ಆ ಸಕ್ಸಸ್ ನಮ್ಮ ಒಂದು ಟೆಸ್ಟ್ ಆಗಿರುತ್ತೆ. ಅಂದ್ರೆ ಆ ಸಕ್ಸಸ್ ಅನ್ನ ಕೊಡೋದ್ರ ಮುಖಾಂತರವಾಗಿ ಒಂದು ಪರೀಕ್ಷೆಯನ್ನ ಕೂಡ ಕೊಟ್ಟಿರ್ತಾರೆ. ಹೌದು ನೀನ್ ಸರಿ, ನೀ ಗೆದ್ದೆ, ಈಗ ಆಯ್ತು, ನೀನ್ ಇಷ್ಟು ಸ್ಕೋರ್ ತೆಗ್ದೆ, ರ್ಯಾಂಕ್ ಆಯ್ತು, ಕಂಪ್ಲೀಟ್ ಆಯ್ತು, ನಿನ್ ಆಂಬಿಷನ್ ಕಂಪ್ಲೀಟ್ ಆಯ್ತು, ಸರಿ ಈಗ ಏನ್ ಮಾಡ್ತೀಯಾ, ಅಲ್ಲಿ ಒಂಥರ ಪರೀಕ್ಷೆ. ಯಾವ ತರಹದಲ್ಲಿ ಸ್ಟೆಪ್ ಇಡ್ತೀಯಾ, ಅದೇ ತರಹದ ಯಾವುದೇ ಕಾರಣಕ್ಕೂ ನಿಮಗೆ ಸಿಕ್ಕ ಯಶಸ್ಸಿನಿಂದ ಬೀಗಬಾರದು. ನೋಡಿ ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ. ಆ ಯಶಸ್ಸು ಅನ್ನೋದು ಕೊಟ್ಟಾಗ್ಲೂ ಕೂಡ ಸಹಜವಾಗಿ ನಮಗೆ ಒಂದು ಅಹಂಕಾರ ಅನ್ನೋದು ನೆತ್ತಿಗೆ ಏರ್ಬಿಡುತ್ತೆ.
ಯಾರಿಗೆ ಆದ್ರೂ ಸಹ ಅದಾಗುತ್ತೆ ಅಲ್ವಾ. ಆದ್ರೆ ಅದನ್ನ ಮೀರಿ ನಾವು ಮುಂದಕ್ಕೆ ನಡಿಬೇಕು ಅಂದ್ರೆ ಈ ತರ ಇರ್ಬೇಕು. ಯಶಸ್ಸಿನಿಂದ ಬೀಗಬಾರದು, ಹುಟ್ಟಿನಿಂದಲೇ ಒಲಿದ ಅಪರೂಪದ ಸಾಮರ್ಥ್ಯಗಳು ನಾವು ಅವುಗಳನ್ನ ಹೇಗೆ ಬಳಸಿಕೊಳ್ಳುತ್ತೇವೆಂದು ನೋಡುವ ಪರೀಕ್ಷೆಯೇ ಆಗಿರುತ್ತದೆ. ಅಂದ್ರೆ ನಮಗೆ ಬಳುವಳಿಯಾಗಿ ಬರ್ತಿಂದಾನೆ ನಮ್ಗೆ ಏನಾದ್ರೂ ಈ ತರ ಸಿಕ್ಕಿದ್ರೆ, ಒಂಥರ ಏನಾದ್ರೂ ಆ ತರದ ಒಂದು ಸಾಮರ್ಥ್ಯ, ಒಂದು ಕೆಪಾಸಿಟಿ ಅನ್ನೋದು ಇತ್ತು ಅಂದ್ರೆ ಅದನ್ನ ನಾವ್ ಹೇಗೆ ಯೂಸ್ ಮಾಡ್ಕೊಳ್ತೀವಿ ಲೈಫ್ ಅಲ್ಲಿ, ಯಾವ ತರಹದಲ್ಲಿ ಅದನ್ನ ಒಂದು ಒಳ್ಳೆ ವೇನಲ್ಲಿ ಕರ್ಕೊಂಡು ಹೋಗ್ತೀವೋ ಅಥವಾ ಕೆಟ್ಟ ವೇನಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವೋ, ಯಾವ ತರಹದಲ್ಲಿ ನಾವು ಅದನ್ನ ಅಪ್ಲೈ ಮಾಡ್ಕೊಂತೀವಿ ನಮ್ಮ ಲೈಫ್ ಅಲ್ಲಿ, ಆ ಒಂದು ಪರೀಕ್ಷೆ ಆಗಿರುತ್ತೆ. ಅಂದ್ರೆ ಯಾವ ತರ ಬಳಸ್ಕೊಳ್ತೀವಿ ಅದನ್ನ ಟೆಸ್ಟ್, ಅದನ್ನ ನೋಡ್ತಾ ಇರ್ತಾರೆ, ವಾಚ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಅಲ್ಲಿ, ಕರ್ತವ್ಯವು ಸೇವೆಯಾಗಿರುವುದೇ. ಅಂದ್ರೆ ಒಂದು ಇದು ನಮ್ ಡ್ಯೂಟಿ, ಇದು ನಮ್ಮ ಕೆಲ್ಸ, ಇದು ನಾವು ಮಾಡ್ತೀವಿ ಅಂತ ಅಂದ್ಕೊಂತಾ ಇರ್ತೀವಲ್ಲ, ಮಾಡ್ತಾ ಇದೀವಿ ಅಂತ. ಆ ಒಂದು ಡ್ಯೂಟಿ, ಆ ಒಂದು ಕರ್ತವ್ಯ ಅನ್ನೋದು ಅದು ಒಂದು ಸರ್ವಿಸಾ ಅಥವಾ ಸೇವೆನಾ ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ ಡ್ಯೂಟಿ ಹೌದಪ್ಪ, ಗಂಡ ಹೆಂಡತಿನ ನೋಡ್ಕೊಳ್ಳೋ ಡ್ಯೂಟಿ, ಹೆಂಡತಿ ಗಂಡನ್ ನೋಡ್ಕೊಳ್ಳೋ ಡ್ಯೂಟಿ, ಹಾಗೆ ಇಬ್ರು ಸೇರ್ಕೊಂಡು ಮಕ್ಳು ನೋಡ್ಕೊಳ್ಳೋ ಡ್ಯೂಟಿ, ಅದು ಸೇವೆನಾ ಅಥವಾ ಅದು ಡ್ಯೂಟಿ ಅಷ್ಟೇನಾ? ಆ ತರ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕರ್ತವ್ಯ ಅನ್ನೋದು ಸೇವೆಯನ್ನ ಅಂತ ಹೇಳ್ತಾ ಇದ್ದಾರೆ. ಎರಡಕ್ಕೂ ಕೂಡ ವ್ಯತ್ಯಾಸವಿದೆ. ನಿಮ್ಮ ಮೊದಲ ಕರ್ತವ್ಯವು ನಿಮ್ಮ ಆರೋಗ್ಯವನ್ನ ನೋಡಿಕೊಳ್ಳುವುದಾಗಿದೆ. ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ನಾವೆಲ್ಲರಿಗೂ ಬೇರೆಯವ್ರಿಗೆಲ್ಲಾ ಕೊಡ್ತಾ ಇರ್ತೀವಿ ನಮ್ಮನ್ನ ಬಿಟ್ಟು. ಇಲ್ಲಿ ಹೇಳ್ತಾ ಇರೋದೆ ಫಸ್ಟ್ ಪ್ರಿಫರೆನ್ಸ್ ನಮಗೆ ನಾವೇ, ಅಂದ್ರೆ ನಮ್ಮ ಆರೋಗ್ಯವನ್ನ ನಾವು ನೋಡ್ಕೊಳ್ಳೋದ್ರ ಮುಖಾಂತರವಾಗಿ ಫಸ್ಟ್ ಪ್ರಿಫರೆನ್ಸ್ ನಮಗೆ ನಾವೇ ಕೊಟ್ಕೊಳ್ಳೋದು. ಭಗವಂತನೇ ನೀಡಿದ ನಿಮ್ಮ ದೇಹವು ನಿಮ್ಮ ಆತ್ಮಕ್ಕೆ ಒದಿಕೆಯಾಗಿದೆ, ಅದನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾ ಕಾಪಾಡಿಕೊಳ್ಳಬೇಕು. ಅಲ್ಲದೆ ದೇಹದ ಕುರಿತು ಅಭಿಮಾನವಿರಬೇಕು. ಅಂದ್ರೆ ಭಗವಂತ ಕೊಟ್ಟಿರೋ ಈ ಒಂದು ದೇಹ, ಆ ಒಂದು ಆತ್ಮಕ್ಕೆ, ಈ ಒಂದು ಒಳಗಿರುವ ಆ ಆತ್ಮಕ್ಕೆ ಒಂದು ಬೆಡ್ಶೀಟ್ ಅಥವಾ ಒಂದು ಹೊದಿಕೆ ಆ ತರ ಆಗಿದೆ, ಅದನ್ನ ಚೆನ್ನಾಗಿ ನೋಡ್ಕೊಳ್ತಾ ಕಾಪಾಡ್ಕೋಬೇಕು. ಹಾಗೆ ನಮ್ಮ ದೇಹದ ಕುರಿತು ಕೂಡ ತುಂಬಾನೇ ಒಂದು ಅಭಿಮಾನ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆತ್ಮವು ತನ್ನ ದೇಹವನ್ನ ನಿರ್ವಹಿಸಲು ಮತ್ತು ಸಾಧಿಸಲು ಸಾಧ್ಯವಾಗುವಂತೆ ದೇಹವೇ ಸಹಾಯ ಮಾಡುತ್ತದೆ. ಮತ್ತದು ಆತ್ಮಕ್ಕೆ ಅನಿವಾರ್ಯ ಕೂಡ. ಅನಾರೋಗ್ಯಕರ ದೇಹವು ಗೊಂದಲದ ಮನಸ್ಸಿಗೆ ಕಾರಣವಾಗುತ್ತದೆ. ಇದರಿಂದ ಮನಸ್ಸಿಗೆ ಅಸಂತೋಷವು ಅತೃಪ್ತಿಯು ಉಂಟಾಗಿ ಆ ಮೂಲಕ ನಿಮ್ಮ ಆತ್ಮವು ತಾನು ಮರುಜನ್ಮ ಪಡೆದ ಉದ್ದೇಶವನ್ನೇ ಪೂರೈಸಲು ಸಾಧ್ಯವಾಗದ ಪರಿಸ್ಥಿತಿಗೆ ಬಂದು ತಲುಪುತ್ತದೆ. ನಿಮ್ಮ ದೇಹವು ದೇಗುಲವಾಗಿದೆ, ನೀವದನ್ನ ಗೌರವಿಸಲೇಬೇಕು. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಆತ್ಮ ಅನ್ನೋದು ದೇಹ ಏನಾದ್ರು ಒಂದು ಗುರಿ ಇಟ್ಕೊಂಡಿರ್ತೀವಲ್ಲ, ಆ ಗುರಿಯನ್ನ ಒಂದು ಸಾಧನೆ ಮಾಡೋದಿಕ್ ಬಂದಿರ್ತೀವಲ್ಲ, ಆ ಸಾಧನೆ ಮಾಡೋದಿಕ್ಕೆ ನಮ್ಮ ದೇಹವೇ ನಮಗೆ ಸಹಾಯಕ. ಆ ದೇಹನೇ ಇಲ್ಲ ಅಂದ್ಮೇಲೆ ನಾವ್ ಏನನ್ನ ಸಾಧನೆ ಮಾಡೋದಿಕ್ ಸಾಧ್ಯ ಆಗುತ್ತೆ? ಬರೀ ಆತ್ಮ ಇಟ್ಕೊಂಡು ನಾವು ಸಾಧನೆ ಮಾಡೋದಿಕ್ ಬರಲ್ಲ. ಅದಕ್ಕೆ ನಮಗೆ ಈ ಒಂದು ದೇಹದ ಒಂದು ಸಹಾಯ ಸಹಕಾರ ಅನ್ನೋದು ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಇದನ್ನ ಆರೋಗ್ಯಕರವಾಗಿ ಇಟ್ಕೋಬೇಕು. ಇದನ್ನೇನಾದ್ರು ನಾವೇ ಅನಾರೋಗ್ಯವಾಗಿ ಇಟ್ಕೊಂಡಿವಿ ಅಂದ್ರೆ ಆಗ ಮನಸ್ಸಿಗೆ ಒಂದು ಕನ್ಫ್ಯೂಷನ್ ಆಗೋದು, ಅಂದ್ರೆ ಈ ತರ ಗೊಂದಲ, ಅದ್ ಮಾಡ್ಬೇಕೋ ಬಿಡ್ಬೇಕೋ, ಹಾಗೆ ಹೀಗೆ ಅಂತ ಒಂದ್ ರೀತಿ ಕನ್ಫ್ಯೂಷನ್ ಆಗ್ತಾ ಇರತ್ತೆ. ಇದರಿಂದ ಮನಸ್ಸಿಗೂ ಕೂಡ ಒಂಥರ ಅಸಂತೋಷ. ಅನಾರೋಗ್ಯ ಇತ್ತು ಅಂದ್ರೆ ಯಾರಿಗ್ ತಾನೇ ಸಂತೋಷ ಇರುತ್ತೆ ಹೇಳಿ? ಏನಾದ್ರು ಹೇಳಿದ್ರೆ ಕೇಳಕ್ಕೂ ಮನ್ಸಿರಲ್ಲ, ಸಹಜವಾಗಿ ನಡ್ಕೊಳ್ಳೋದು ರೀತಿ ನೀತಿಯಲ್ಲಿ ಕೂಡ ಅವ್ರಿಗೆ ಇಷ್ಟ ಇರಲ್ಲ ಅನಾರೋಗ್ಯವಾಗಿದ್ದಾಗ. ಆರೋಗ್ಯದಿಂದ ಇದ್ದಾಗ, ಸಂತೋಷವಾಗಿ ಉಲ್ಲಾಸವಾಗಿದ್ದಾಗ ನಾವ್ ಯಾರೇ ಏನೇ ಹೇಳಿದ್ರು ಕೂಡ ಖುಷಿಯಿಂದ ಕೇಳ್ತಾ ಇರ್ತೀವಿ. ಅದ ಅನಾರೋಗ್ಯ ವ್ಯಕ್ತಿಯರ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡೇ ಮಾತಾಡ್ಬೇಕಾಗತ್ತೆ. ಅವ್ರದ್ದು ಸ್ವಲ್ಪ ಪರಿಸ್ಥಿತಿ ಇದಾಗಿರುತ್ತೆ, ನಾವೇನೋ ಒಂದ್ ಮಾತಾಡಕ್ ಹೋದ್ರೆ ಅದನ್ನ ತಗೊಳ್ಳೋ ಮನಸ್ಥಿತಿ ಅವ್ರಿಗಿರೋದಿಲ್ಲ. ಹಾಗಾಗಿ ಆ ಅಸಂತೋಷ ಅಂದ್ರೆ ಅವರಿಗೆ ಅಸಂತೋಷ, ಹಾಗೆ ಅತೃಪ್ತಿ ಕೂಡ ಉಂಟಾಗೋದ್ರಿಂದ ಅದೇನು ಅವ್ರಿಗೆ ಹೋಗೋದಿಲ್ಲ. ಆ ಮೂಲಕ ನಿಮ್ಮ ಆತ್ಮ ತಾನು ಮರುಜನ್ಮ ಏನಕ್ ಬಂದಿದೆ, ಏನಕ್ಕೆ ಒಂದ್ ಮರು ಹುಟ್ಟನ ಹುಟ್ಟಿದೀನಿ, ಏನು ಉದ್ದೇಶವನ್ನ ಪೂರೈಸೋದಕ್ಕೋಸ್ಕರ ಬಂದಿದ್ದೀನಿ ಅಂತ ಸಾಧ್ಯವಾಗದ, ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ನಿಮ್ಮ ದೇಹವು ದೇಗುಲವಾಗಿದೆ. ಅಂದ್ರೆ ನಮ್ಮ ದೇಹವೇ ನಮಗೆ ದೇಗುಲ. ಬಸವಣ್ಣವ್ರು ಆಗಿನ ಕಾಲದಲ್ಲಿ ಹೇಳ್ಬಿಟ್ಟಿದ್ರು, ಎನ್ನ ಕಾಲೇ ಕಂಬ,
ದೇಹವೇ ದೇಗುಲ, ಆ ಶಿರವೇ ಒನ್ನ ಕಳಶವಯ್ಯ ಅಂತ ಹೇಳ್ತಾ ಇದ್ರಲ್ವಾ. ಆಗಿನ ಕಾಲದಲ್ಲೇ ಅವ್ರು ಅದನ್ನ ಹೇಳ್ಬಿಟ್ಟಿದ್ರು. ಬಟ್ ಅದನ್ನ ನಾವು ಅಷ್ಟು ಪಾಲನೆ ಎಲ್ಲ ಮನಸ್ಸಿಗೂ ಕೂಡ ತಗೊಳ್ತಿರ್ಲಿಲ್ಲ. ವಚನಗಳು ಅಂದ್ರೆ ಬಸವಣ್ಣ ಅವ್ರು ಹೇಳಿದ್ದು, ಅಕ್ಕಮಹಾದೇವಿ ಅವರು ಹೇಳಿದ್ದು, ಅಥವಾ ಇನ್ನು ಅನೇಕ ಶಿವಶರಣೆಯರು ಹೇಳಿದ್ದು ಅದಷ್ಟೇ ಕೇಳೋದು, ತಿಳ್ಕೊಳ್ಳೋದು, ಬಯಟ್ ಮಾಡೋದು, ಓದೋದು, ಅಲ್ಲೇ ಮರೆಯೋದು, ಬಿಟ್ಟಾಕೋದು, ಆ ತರ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ನಮ್ಗೆ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಕೂಡ ಸ್ಪಿರಿಚುವಲಿ ನಮ್ಗೆ ಹೇಳ್ತಾ ಇರೋದು, ನಮ್ಮ ದೇಹ ಅನ್ನೋದು ದೇಗುಲ ಆಗಿದೆ, ಅದನ್ನ ನಾವು ಗೌರವಿಸ್ಲೇಬೇಕು. ಅಂದ್ರೆ ನಮ್ಮನ್ನ ನಾವು ಫಸ್ಟ್ ರೆಸ್ಪೆಕ್ಟ್ ಮಾಡ್ಕೋಬೇಕು, ನಮ್ಮನ್ನ ನಾವು ಗೌರವಿಸ್ಬೇಕು, ನಮ್ಮನ್ನ ನಾವು ಪ್ರೀತಿಸ್ಬೇಕು. ಆಗ ನಮ್ಮನ್ನ ಇತರರು ಕೂಡ ಗೌರವಿಸ್ತಾರೆ, ಪ್ರೀತಿಸ್ತಾರೆ. ನಾವ್ ಅದನ್ನ ಮಾಡ್ಕೊಳಲ್ಲ. ನಾವು ಏನ್ ಮಾಡ್ತೀವಿ, ಬೇರೆಯವ್ರನ್ನ ಪ್ರೀತಿಸೋದು ಅಥವಾ ಬೇರೆಯವ್ರನ್ನ ಗೌರವಿಸೋದು ಮಾಡ್ತಾ ನಮಗೆ ಅವರು ಪ್ರೀತಿಸೋದು ಅಥವಾ ಅವರು ನಮ್ಮನ್ನ ಅಗೌರವದಿಂದ ನೋಡ್ಕೊಂಡಾಗ ಅವ್ರ ಯಾಕೆ ಆ ತರ ನೋಡ್ಕೊಂತಾರೆ, ಅವ್ರ ಯಾಕೆ ನಮ್ಮನ್ನ ಪ್ರೀತಿ ಮಾಡ್ತಿಲ್ಲ, ನಮ್ಗೆ ಯಾಕೆ ಪ್ರೀತಿ ಕೊಡ್ತಾ ಇಲ್ಲ ಅಂತ ಕೊರಗ್ತಾ ಬಹಳ ಒತ್ತಾಡ್ತಾ ಇರ್ತೀವಿ. ಆದ್ರೆ ಫಸ್ಟ್ ಆಫ್ ಆಲ್ ನಾವೇ ಕೊಡ್ತಾ ಇರಲ್ಲ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಕೂಡ ಈ ಪ್ರೀತಿ ಅವಶ್ಯಕತೆ ಇದೆ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಕೂಡ ಗೌರವದ ಅವಶ್ಯಕತೆ ಇದೆ. ಬರೀ ದೇಹಕ್ಕೆ ಅಷ್ಟೇ ಅಲ್ಲ, ಕಾಲಿರೋದ್ರಿಂದನೇ ತಾನೇ ನಾವು ನಡೆದಾಡ್ತಾ ಇರ್ತೀವಿ. ಪಾದ, ಎರಡು ಪಾದವನ್ನ ಯಾರಾದ್ರೂ ನಾವು ಗೌರವಿಸ್ತೀವ? ಬಟ್ ಆ ಪಾದನೇ ಬೇಕು ನಮ್ಗೆ ಓಡಾಡೋದಕ್ಕೆ, ಎಲ್ಲೇ ಒಂದು ಓಡಾಡೋದಕ್ಕೂ ಕೂಡ. ಆದ್ರೆ ಪಾದವನ್ನ ಮಾತ್ರ ನಾವು ತುಚ್ಛವಾಗಿ ನೋಡ್ತಾ ಇರ್ತೀವಿ. ಪಾದದ ಆರೈಕೆ ಕೂಡ ಮಾಡ್ತಾ ಇರಲ್ಲ ನಾವು. ಹಾಗೆ ನಮ್ಮ ಕಾಲಾಗಿರ್ಬೋದು, ಹಾಗೆ ನಮ್ಮ ಜನನೇಂದ್ರಿಯ ಭಾಗ ಆಗಿರ್ಬೋದು. ಜನನೇಂದ್ರಿಯ ಅಂದ್ರೆ ಪ್ರತಿಯೊಬ್ರು ಕೂಡ ಅಸಹ್ಯವಾಗಿ ನೋಡ್ಕೊಂತಾರೆ. ಇಲ್ಲಪ್ಪ ಅದ್ರ ಬಗ್ಗೆ ಮಾತಾಡಬಾರ್ದು, ಅದ್ರ ಬಗ್ಗೆ ಇದು ಮಾಡ್ಬಾರ್ದು ಅಂತ. ಬಟ್ ಅಲ್ಲಿ ಕ್ಲೀನ್ ಇಟ್ಕೋಬೇಕು, ಅದನ್ನ ಕೂಡ ನಾವು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಅಲ್ಲಿ ಕೂಡ ನಾವ್ ಯಾವ ತರ ರೆಸ್ಪೆಕ್ಟ್ ಇಂದ ನಡ್ಕೋಬೇಕು. ಆ ಜನನೇಂದ್ರಿಯ ಭಾಗನೇ ಇರ್ಲಿಲ್ಲ, ನಮ್ಮ ಮನುಷ್ಯನೇ ಇರ್ತಿದ್ದಿಲ್ಲ. ಅಲ್ಲಿ ಕೂಡ ನಾವು ಗೌರವವನ್ನ ಕೊಡ್ಬೇಕಾಗುತ್ತೆ. ಹಾಗೆ ನಮ್ಮ ಬಲಗೈ ಎಡಗೈ, ಬಹಳ ಜನ ಬಲಗೈಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ಎಡಗೈಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಎಡಗೈ ಅಂದ್ರೆ ತೊಳ್ಕೊಳ ಕೈ ಅಷ್ಟೇ, ಬಲಗೈ ಗ್ರೇಟ್ ಉಣ್ಣೋ ಕೈ. ಬಲಗಾಲು ಮುಂದಕ್ಕೆ ಹೋಗೋದಿಕ್ಕೆ ನಾವ್ ಒಂದ್ ಏನೇ ಕೆಲಸ ಮಾಡ್ಬೇಕಾದ್ರು ಫಸ್ಟ್ ಇಡೋದೆ ಬಲಗಾಲ್ ಇಡ್ಬೇಕು. ಬಲಗಾಲಿಂದ ನಾವು ಮುಂದಕ್ಕೆ ಹೋದ್ರೆ ಶ್ರೇಷ್ಠ, ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ಆ ತರಹದ ಒಂದು ಮನೋಭಾವ, ಉದ್ದೇಶವನ್ನ ಇಟ್ಕೊಂಡಿರ್ತೀವಿ. ಇಲ್ಲಿ ನಮ್ಮ ದೇಹದಲ್ಲೇ ಕೂಡ ನಾವು ತುಂಬಾ ಪಾಲಿಟಿಕ್ಸ್ ಮಾಡ್ತಾ ಇರ್ತೀವಿ. ಎಡಭಾಗಕ್ಕೆ ಒಂಥರ ಮಾಡ್ತಿರ್ತೀವಿ, ಬಲಭಾಗಕ್ಕೆ ಒಂಥರ ಮಾಡ್ತಾ ಇರ್ತೀವಿ. ಬಟ್ ನಮಗ್ ಮಾತ್ರ ಪ್ರತಿಯೊಬ್ರು ಗೌರವಿಸ್ಬೇಕು, ಪ್ರೀತಿಸ್ಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾ ಇರ್ತೀವಿ. ನಾವೇ ಅದನ್ನ ಈ ತರ ಮಾಡ್ತಾ ಹೋದಾಗ ಬೇರೆಯವ್ರಿಗೆ ಹೇಗೆ ಕೊಡೋದಕ್ ಸಾಧ್ಯ ಆಗುತ್ತೆ? ಪ್ರತಿಯೊಂದು ಅಂಗಾಂಗಕ್ಕೂ ಕೂಡ ನಾವು ಆ ಒಂದು ಗೌರವವನ್ನ ಅರ್ಪಿಸ್ಬೇಕಾಗುತ್ತೆ. ಈ ಎಡಗೈ ಇರ್ಲಿಲ್ಲ ಅಂತಂದ್ರೆ ಮನುಷ್ಯ ಹೇಗಿರ್ತಿದ್ದ? ಬರೀ ಬಲಗೈಯಿಂದ ಎಲ್ಲ ಆಗ್ಬಿಡುತ್ತಾ? ಬರೀ ಬಲಗೈಲಿಂದ ಎಲ್ಲ ಆಗ್ಬಿಡುತ್ತಾ? ನಮಗೆ ಒಂದು ಸ್ಟೆಪ್ ಬಲಗಾಲ್ ಮುಂದಕ್ಕೆ ಹೋದಾಗ್ಲೇ ಇನ್ನೊಂದು ಸ್ಟೆಪ್ ಎಡಗಾಲ್ ಬರುತ್ತೆ, ಎಡಗಾಲ್ ಮುಂದಕ್ಕೆ ಹೋದಾಗ್ಲೇ ಬಲಗಾಲ್ ಮುಂದಕ್ಕೆ ಬರುತ್ತೆ. ಅದೇ ತರ ಎರಡು ಕಾಲು ಇಂಪಾರ್ಟೆಂಟ್, ಎರಡು ಕೈ ಇಂಪಾರ್ಟೆಂಟ್, ಎರಡು ಕಿವಿನೂ ಇಂಪಾರ್ಟೆಂಟ್. ಪ್ರತಿಯೊಂದು ದೇಹದ ಅಂಗಾಂಗವೇ ನಮಗೆ ಇಂಪಾರ್ಟೆಂಟ್. ಒಳಗಿನ ಅಂಗಾಂಗ ಆಗಿರ್ಬೋದು ಅಥವಾ ಹೊರಗಿನ ಅಂಗಾಂಗ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲದಕ್ಕೂ ಕೂಡ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಅಂದ್ರೆ ಪ್ರತಿದಿನವೂ ಕೂಡ ನಾವು ದೇವ್ರ ಹತ್ರ ಕೇಳ್ಕೊಳ್ತೀವಿ, ಬಿಡ್ತೀವೋ, ನಮ್ಮ ದೇಹಕ್ಕೆ ನಾವು ಗ್ರಾಟಿಟ್ಯೂಡ್ ಹೇಳ್ಕೋಬೇಕು. ನಮ್ಮ ದೇಹದ ಪ್ರತಿಯೊಂದು ಒಳಗಿನ ಅಂಗಾಂಗಗಳಿಗೂ ಹೊರಗಿನ ಅಂಗಾಂಗಗಳಿಗೂ. ನಮ್ಗೆ ಇಷ್ಟೆಲ್ಲಾ ಕಿವಿ ಕೊಟ್ಟಿದೆಯಲ್ಲ ದೇವ್ರೆ, ಥ್ಯಾಂಕ್ ಯು. ಎರಡು ಕಣ್ಣುಗಳನ್ನ ನೋಡೋದಕ್ಕೆ ಕೊಟ್ಟಿದೆಯಲ್ಲ ದೇವ್ರೆ, ಥ್ಯಾಂಕ್ ಯು. ಅಥವಾ ಮೂಗು, ವಾಸನೆಯನ್ನ ಹಿಡಿಯೋದಕ್ಕೆ ಮೂಗು ಸರಿಯಾಗಿದ್ರೆ ವಾಸನೆಯನ್ನ ಗ್ರಹಿಸ್ತೀವಿ. ಹಾಗೆ ಮಾತಾಡೋದಕ್ಕೆ ಬಾಯಿ, ನಾಲಿಗೆ, ಹಲ್ಲುಗಳು ಸರಿಯಾಗಿತ್ತು ಅಂದ್ರೆ ಅಗಿಯೋದಿಕ್ಕೆ. ಹಾಗೆ ನಮ್ಮ ಒಂದು ಬ್ಯೂಟಿಗೂ ಕೂಡ ಹಲ್ಲುಗಳು ಬೇಕೇ ಬೇಕು, ಪ್ರತಿಯೊಂದಕ್ಕೂ ಬೇಕು. ಹಾಗಾಗಿ ಪ್ರತಿ ಸಲ ನಾವು ಹೇಳ್ಬೇಕಾದ್ರೂ ಕೂಡ ಅದನ್ನ ಮಾಡ್ಕೋಬೇಕು ಅಂತ ನಮ್ಗೆ ಹೇಳ್ತಾ ಇರ್ತಾರೆ. ಫಸ್ಟ್ ನಾವು ಆತರ ಮಾಡ್ಕೋಬೇಕು. ನಮ್ಮ ದೇಹವನ್ನ ನಾವು ಗೌರವಿಸ್ತಾ, ನಮ್ಮ ದೇಹ ಅನ್ನುವ ಆ ಒಳಗಿನ ಒಂದು ದೇಗುಲ, ಆತ್ಮವನ್ನ ಒಳಗೊಂಡಂತಹ ಈ ದೇಹದ ದೇಗುಲವನ್ನ ನಾವು ರೆಸ್ಪೆಕ್ಟ್ ಮಾಡ್ಬೇಕು, ಚೆನ್ನಾಗಿ ಇಟ್ಕೋಬೇಕು. ಆಗ ನಾವು ಮುಂದಕ್ಕೆ ನಮ್ಮ ಒಂದು ಏನೇ ಒಂದು ಏಮ್, ಒಂದು ಗುರಿ ಇರುತ್ತಲ್ಲ, ಜೀವಿತದ ಉದ್ದೇಶ ಹೇಳ್ತಾ ಇದಾರಲ್ಲ, ಅದನ್ನ ಪೂರೈಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಗೆ ತಿಳಿಸ್ತಿದ್ದಾರೆ. ಫಸ್ಟ್ ಪ್ರಿಫರೆನ್ಸ್ ನಮ್ಮ ಆರೋಗ್ಯ ಅಂತ ಹೇಳ್ತಾ ಇದಾರೆ ಇಲ್ಲಿ. ಯಾರನ್ನಾದರೂ ಪ್ರೀತಿಯಿಂದ ನೋಡಿಕೊಳ್ಳುವುದು ಅಂದರೆ ಪೋಷಕರನ್ನು, ಅಜ್ಜಿ ತಾತಂದಿರನ್ನು ಅಥವಾ ನಿಮ್ಮದೇ ಮಗುವನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು, ಸತ್ಪ್ರಜೆಯಾಗಿ ಬೆಳೆಸುವುದು, ಇವೆಲ್ಲವೂ ನಿಮ್ಮ ಕರ್ತವ್ಯವಾಗಿರುತ್ತದೆ. ಮತ್ತು ಇವೆಲ್ಲವನ್ನು ನೀವೇನೋ ದೊಡ್ಡ ತ್ಯಾಗ ಮಾಡಿಬಿಟ್ಟಿದ್ದೀರಿ ಎನ್ನುವಂತೆ ಮಾಡುವಂತಿಲ್ಲ. ಅಂದ್ರೆ ತುಂಬಾ ಹೇಳ್ತಾ ಇರ್ತಾರೆ, ಹೌದಪ್ಪ, ನಾನು ಅವ್ರ ಮಕ್ಕಳನ್ನೆಲ್ಲ ಎಷ್ಟು ಒಂದು ಜೀವನನೇ ತ್ಯಾಗ ಮಾಡ್ಬಿಟ್ಟು ಆ ಮಕ್ಕಳನ್ನೆಲ್ಲ ನೋಡ್ಕೊಂತಿದ್ದಾರೆ. ಅಂದ್ರೆ ಗಂಡ ಹೆಂಡತಿ ಅಥವಾ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಸಹಜವಾಗಿ ಆತರ ಹೇಳ್ತಾ ಇರ್ತಾರೆ ಜನಗಳು ಅಲ್ವಾ. ಅದನ್ನ ಹೇಳ್ತಾ ಇದಾರೆ. ಅದಲ್ಲ, ಅದು ಡ್ಯೂಟಿ, ಅದು ನಿಮ್ ಡ್ಯೂಟಿ, ನೀವು ಮಾಡ್ಬೇಕದು. ಅಂದ್ರೆ ಈಗ ತಂದೆ ತಾಯಿನ ನೋಡ್ಕೊಳ್ಳೋದು, ಅಜ್ಜಿ ತಾತನ ನೋಡ್ಕೊಳ್ಳೋದು, ಮಗುವನ್ನ ನೋಡ್ಕೊಳ್ಳೋದು ಪ್ರೀತಿಯಿಂದ, ಹಾಗೆ ಸತ್ಪ್ರಜೆ ಆಗಿ ಬೆಳೆಸೋದು ಕೂಡ, ಇವೆಲ್ಲ ಒಂದು ನಮ್ಮ ಒಂದು ಡ್ಯೂಟಿ ಅಂತ ಹೇಳ್ತಾ ಇದ್ದಾರೆ.
ನೀವೇನೋ ದೊಡ್ಡ ತ್ಯಾಗ ಮಾಡಿದೀರಿ ಅನ್ನೋ ತರದಲ್ಲಿ ಮಾಡೋಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯರು ಅದೆಷ್ಟು ಸ್ವಾರ್ಥಿಗಳಾಗಿದ್ದಾರೆ ಎಂದರೆ ಅವರು ಸಹಜವಾಗಿ ಎಲ್ಲರಲ್ಲಿ ಇರಬೇಕಾದ ದಯೆ, ಕರುಣೆ, ಮಾನವೀಯ ಮೌಲ್ಯಗಳನ್ನು ಎಲ್ಲರಲ್ಲಾದರೂ ಕಂಡರೆ ಯಾರಲ್ಲಾದರೂ ಕಂಡರೆ ಅಚ್ಚರಿಗೊಂಡು ಬಿಡುತ್ತಾರೆ. ಈಗ ಆಗಿರೋದು ಹಾಗೆ ಈಗ ಅಟ್ ಪ್ರೆಸೆಂಟ್. ಯಾಕಂದ್ರೆ ಯಾರಾದ್ರೂ ಅಲ್ಲಿ ಮಾನವೀಯತೆಯಿಂದ ಒಬ್ರನ್ನ ವ್ಯಕ್ತಿ ನೋಡ್ಕೊಂಡಿದ್ದಾರೆ ಅಥವಾ ಎಲ್ಲೋ ಕರ್ಕೊಂಡು ಹೋಗಿ ಅಥವಾ ಯಾರೋ ಆಕ್ಸಿಡೆಂಟ್ ಆಗಿದೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ ಅಂದ್ರೆ ಅಲ್ಲೆಲ್ಲ ಓವರ್ ಆಲ್ ಒಂದು ವಿಡಿಯೋ ತೆಗೆದ್ಬಿಟ್ಟು ಒಂದು ಯೂಟ್ಯೂಬ್ ಅಲ್ಲಾದ್ರೂ ಅಪ್ಲೋಡ್ ಮಾಡ್ತಿರ್ತಾರೆ, ಇಲ್ಲ ಟಿವಿಯಲ್ಲಿ ಆದ್ರೂ ತೋರಿಸ್ತಾ ಇರ್ತಾರೆ. ವಾವ್ ಗ್ರೇಟ್, ಎಂತ ಕೆಲಸ ಮಾಡಿದ್ದಾರೆ ಇವರು, ಈಗಿನ ಒಂದು ಕಾಲದಲ್ಲಿ ಇಂತಹ ವ್ಯಕ್ತಿ ಇಂಥ ಮಾನವೀಯತೆಯನ್ನ ಮೆರೆದಿದ್ದಾನೆ ಅಥವಾ ಹಾಗೆ ಹೀಗೆ ಅಂತ ಒಂದು ಟೈಟ್ಲ್ ಕೊಟ್ಬಿಟ್ಟು ಒಂದು ಹೆಡ್ಲೈನ್ ಕೊಟ್ಬಿಟ್ಟು ಹಾಕ್ತಿರ್ತಾರೆ. ಇದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಎಷ್ಟು ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಸಹಜವಾಗಿ ಈ ತರ ಒಂದು ಇವೆಲ್ಲ ಸಹಜತೆನೆ, ಇವೆಲ್ಲ ಒಂದು ಅಸಹಜ ಅಲ್ಲ. ದಯೆ, ಕರುಣೆ, ಮಾನವೀಯ ಮೌಲ್ಯಗಳನ್ನ ಒಂದು ಸಹಜ, ನ್ಯಾಚುರಲ್. ಅವೆಲ್ಲ ಆ ನ್ಯಾಚುರಲ್ ಮೌಲ್ಯಗಳನ್ನ ಯಾರಲ್ಲಾದ್ರೂ ಕಂಡಾಗ ಅಚ್ಚರಿಗೊಂಡು ಬಿಡ್ತಾನೆ ಮನುಷ್ಯ. ನೀವು ಸ್ವಭಾವತಃ ದಯೆ, ಕರುಣೆ, ಸಹಾನುಭೂತಿಯನ್ನ ಹೊಂದಿಲ್ಲದಿದ್ದರೆ ನಿಮ್ಮನ್ನ ನೀವೇ ಎಲ್ಲಿ ತಪ್ಪಿವಿರೆಂದು ಕೇಳಿಕೊಳ್ಳಿ. ಅಂದ್ರೆ ನ್ಯಾಚುರಲ್ ಆಗಿ ನಮ್ಗೆ ಇವ್ಯಾವು ಇಲ್ಲ ಅಂದ್ರೆ ನೀವ್ ಎಲ್ಲಿ ಒಂದು ರಾಂಗ್ ಆಗಿ ಹೋಗ್ತಾ ಇದ್ದೀರಿ, ಅದು ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ. ನೀವ್ ಯಾವ್ದಾರು ಹೇಳ್ಕೋಬಹುದು, ಇಲ್ಲ ಅವ್ರಿಗೆ ದಯೆ ಅನ್ನೋದೇ ಇಲ್ಲ, ಒಂಚೂರು ಕರುಣೆ ಅನ್ನೋದೇ ಇಲ್ಲ ಅಂತ ಮಾತಾಡ್ಕೊಳ್ತೀವಲ್ಲ. ಯಾಕಿರಲ್ಲ ಅಂತಂದ್ರೆ ಅವ್ರಿಗೆ ಏನಕ್ಕೆ ಸಹಾನುಭೂತಿ ಅನ್ನೋದು ಆತರ ಇಲ್ಲ ಅಂತಂದ್ರೆ ಅವ್ರನ್ನೇ ಅವ್ರಿಗೆ ಪರೀಕ್ಷೆ ಮಾಡ್ಕೋಬೇಕು ಅಥವಾ ಅವ್ರನ್ನವ್ರೆ ಕೇಳ್ಕೋಬೇಕು, ಯಾಕೆ ಆತರ ಇಲ್ಲ ಅಂತ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ಸಹಾಯ ಮಾಡುವ ಅವಕಾಶವನ್ನ ಕಳೆದುಕೊಂಡಿರಾದರೆ ನೀವು ಭಗವಂತನಿಗೆ ಮಾಡಿದ ಪ್ರಮಾಣವನ್ನೇ ಮುರಿದಂತೆ. ಅಂದ್ರೆ ಈಗ ನಮ್ಮ ಒಂದು ರಿಲೇಟಿವ್ಸ್ ಅಥವಾ ಒಂದು ಕುಟುಂಬದವ್ರಿಗೆ ಅವ್ರಿಗೆ ಫ್ರೆಂಡ್ಸ್ಗಳಿಗೆ ಕೂಡ ನಾವೇನಾದ್ರೂ ಸಹಾಯ ಮಾಡುವ ಅವಕಾಶ ಸಿಕ್ಕಾಗ ನಾವೇನಾದ್ರು ಮಾಡ್ಲಿಲ್ಲ ಅಂದ್ರೆ ಆಗ ಹೇಳ್ತಾ ಇದ್ದಾರೆ ನೋಡಿ, ಭಗವಂತನಿಗೆ ಮಾಡಿದ ಒಂದು ಪ್ರಾಮಿಸ್ ಮಾಡಿ ಬಂದಿರ್ತೀವಲ್ಲ ಅಲ್ಲಿಂದ, ಆ ಪ್ರಾಮಿಸ್, ಆ ಒಂದು ಪ್ರಮಾಣವನ್ನ ಬ್ರೇಕ್ ಮಾಡ್ದಂಗೆ, ಆ ಒಂದು ಪ್ರಮಾಣವನ್ನ ಮುರಿದಂತೆ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯು ಈ ಕೆಳಕಂಡ ಬಾಂಧವ್ಯಗಳೊಂದಿಗೆ ಕರ್ತವ್ಯಗಳನ್ನ ನಿರ್ವಹಿಸಲೇಬೇಕು. ಇಲ್ಲಿ ಒಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಯಾವ ತರ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಆದವರು ಈ ಒಂದು ಕೆಳಗೆ ಏನು ಹೇಳ್ತಾ ಇದ್ದಾರೆ ಅದರ ಒಂದು ಈ ತರಹದ ಬಾಂಧವ್ಯಗಳೊಂದಿಗೆ, ಈ ತರಹದ ಸಂಬಂಧಗಳೊಂದಿಗೆ ತನ್ನ ಒಂದು ಡ್ಯೂಟಿ, ಕರ್ತವ್ಯವನ್ನ ನಿರ್ವಹಣೆ ಮಾಡ್ಲೇಬೇಕು. ಫಸ್ಟ್ ಎತ್ತವರು ಅಥವಾ ಪೋಷಕರು, ಸೆಕೆಂಡ್ ಅಲ್ಲಿ ಸಂಗಾತಿ ಅಂದ್ರೆ ನಮ್ಮ ಬಾಳ ಸಂಗಾತಿ, ಮೂರನೇ ಪಾಯಿಂಟ್ ಅಲ್ಲಿ ಮಕ್ಕಳು, ನಾಲ್ಕನೇ ಪಾಯಿಂಟ್ ಅಲ್ಲಿ ಕುಟುಂಬದ ಇತರ ಸದಸ್ಯರು, ಐದನೇ ಪಾಯಿಂಟ್ ಅಲ್ಲಿ ಸ್ನೇಹಿತರು. ಇಷ್ಟು ಜನರನ್ನ ಒಳಗೊಂಡೆ ನಾವಿರ್ತೀವಲ್ವಾ ಈ ಒಂದು ಸಮಾಜದಲ್ಲಿ. ಇದೆಲ್ಲ ಒಂದು ಡ್ಯೂಟಿ ಅಂತಾನೆ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಕರ್ತವ್ಯವನ್ನ ನಿರ್ವಹಿಸುವ ಮೊದಲು ಅವರು ಸರಿಯಾದ ಮಾರ್ಗದಲ್ಲಿದ್ದಾರೆ ಎಂಬುದನ್ನ ಖಚಿತಪಡಿಸಿಕೊಳ್ಳಿ. ಅಂದ್ರೆ ನಾವ್ ಏನೇ ನಮ್ಮ ಡ್ಯೂಟಿ ಮಾಡ್ತಾ ಇದೀವಿ ಅಂದ್ರೂ ಕೂಡ ತಂದೆ ತಾಯಿನ ನೋಡ್ಕೊಳ್ತಾ ಇದೀವಿ, ಗಂಡನ್ನ ನೋಡ್ಕೊಳ್ತಿದೀವಿ, ಮಕ್ಕಳನ್ನ ನೋಡ್ಕೊಳ್ತಿದೀವಿ, ಸ್ನೇಹಿತರಿಗೂ ಕೂಡ ಒಂದ್ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾ ಅವ್ರಿಗೂ ಕೂಡ ನೋಡ್ತಾ ಹೆಲ್ಪ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೂ ಮುಂಚಿತವಾಗಿ ಅವರು ಒಂದು ಒಳ್ಳೆಯ ದಾರಿಯಲ್ಲಿ ಇದ್ದಾರಾ ಅದನ್ನ ಚೆಕ್ ಮಾಡ್ಕೋಬೇಕು. ನಮ್ ಡ್ಯೂಟಿ ನಾವ್ ಮಾಡ್ತಾ ಇದೀವಿ, ಸರಿ ಚೆನ್ನಾಗ್ ನೋಡ್ಕೊಂತೀವಿ, ಆದ್ರೆ ಅವರು ಸರಿಯಾದ ವೇನಲ್ಲಿ ಇಲ್ಲ ಅಂದ್ರೆ ನಾವ್ ಏನೇ ನೋಡ್ಕೊಂಡ್ರು ಕೂಡ ಅದು ನಾವು ಕೂಡ ಅಧರ್ಮದ ಸಾಥ್ ಕೊಟ್ಟಂಗ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಿದ್ದಾರೆ, ಇವ್ರು ಯಾರೇ ನಮ್ಮ ಹತ್ರದವ್ರು ಆಗಿದ್ರು ಕೂಡ ಅವರು ಒಂದು ಸರಿಯಾದ ಮಾರ್ಗದಲ್ಲಿದ್ದಾರ ಅನ್ನೋದನ್ನ ಖಚಿತಪಡಿಸ್ಕೊಂಡು ಆಮೇಲೆ ನಾವು ಅವ್ರಿಗೆ ಮಾರ್ಗದರ್ಶನ ಕೊಡ್ಬೇಕು. ಅಂದ್ರೆ ಏನಾದ್ರು ದಾರಿ ತಪ್ಪಿದ್ರೆ ಅವ್ರಿಗೆ ಮಾರ್ಗದರ್ಶನ ಕೊಡ್ಬೇಕು. ತಪ್ಪುಗಳನ್ನ ತಿದ್ದಿ ಅಷ್ಟಕ್ಕೂ ಮೀರಿ ಅವರು ತಮ್ಮ ತಪ್ಪು ಮಾರ್ಗದಲ್ಲೇ ಮುಂದುವರಿಯುತ್ತಿದ್ದರೆ ಏನು ಮಾಡಬಹುದೆಂದು ಯೋಚಿಸಿ. ಜನರು ನಿಮ್ಮ ಲಾಭ ಪಡೆಯಲು ಬಿಡಬೇಡಿ. ಅಂದ್ರೆ ಅವ್ರು ಇಷ್ಟು ಮಾಡಿ ಕೂಡ ಅವ್ರು ಏನಾದ್ರು ಇನ್ನೂ ರಾಂಗ್ ವೇನಲ್ಲೇ ಹೋಗ್ತಾ ಇದ್ರು ಅಂದ್ರೆ ಅದನ್ನ ಯೋಚನೆ ಮಾಡಿ ಅವ್ರಿಗೆ ಏನ್ ಸಹಾಯ ಮಾಡ್ಬೇಕು ಬಿಡ್ಬೇಕು. ಹಾಗೆ ನಿಮ್ಮ ಲಾಭವನ್ನ ಅಂದ್ರೆ ನಮ್ಮ ಸಹಾಯದ ಲಾಭವನ್ನ ಅವ್ರು ಪಡ್ಕೊಳ್ಳೋದಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ಸಹಾಯ ಎಂಬುದು ಅಸ್ತಿತ್ವದಲ್ಲೇ ಇಲ್ಲ. ಈ ಅಂಶವನ್ನ ರೂಪಿಸಿದ ಏಕೈಕ ಕಾರಣವೆಂದರೆ ಇಂದು ಅದು ಅಪರೂಪದ ವಿಷಯವಾಗಿ ಬಿಟ್ಟಿರುವುದಕ್ಕೆ. ಅಂದ್ರೆ ಈ ಸಹಾಯ ಅನ್ನೋ ವರ್ಡೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೂ ಸಹ ಈ ಒಂದು ಅಂಶವನ್ನ ರೂಪಿಸಿರೋದು ಒಂದು ಏಕೈಕ ಕಾರಣ ಅಂದ್ರೆ ಈ ಒಂದು ಸಹಾಯ ಅನ್ನೋದೇ ಅಪರೂಪ ಆಗ್ಬಿಟ್ಟಿದೆ. ಈ ಒಂದು ಅಪರೂಪದ ವಿಷಯ ಆಗ್ಬಿಟ್ಟಿದೆ. ಯಾರಿಗಾದ್ರೂ ಒಬ್ರಿಂದ ಒಬ್ರು ಸಹಾಯ ಮಾಡ್ಬೇಕಾದ್ರೆ ಬಹಳ ಕಮ್ಮಿ ಆಗ್ಬಿಟ್ಟಿದೆ ಅಲ್ವಾ, ಅದನ್ನ ರಿಲೇಟೆಡ್ ಆಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಸಲಿಗೆ ಸಹಾಯವೆಂದರೆ ಕರ್ತವ್ಯವನ್ನ ನಿಭಾಯಿಸುವುದು ಮಾತ್ರ. ಅಂದ್ರೆ ಒಂದು ಸಹಾಯ ಮಾಡೋದು ಅಂದ್ರೆ ಒಂದು ನಮ್ಮ ಡ್ಯೂಟಿ, ನಮ್ಮ ಕೆಲಸ,
ನೋಡ್ಕೋಬೇಕು, ಮಕ್ಳು ನೋಡ್ಕೊಳ್ಳೋದು, ತಂದೆ ತಾಯಿ ನೋಡ್ಕೊಳ್ಳೋದು, ಗಂಡ ನೋಡ್ಕೊಳ್ಳೋದು, ಅಥವಾ ಸ್ನೇಹಿತರಿಗೆ ಒಂದು ಒಳ್ಳೆ ರೀತಿಯ ಸಜೆಷನ್ ಕೊಡ್ತಾ ಅವ್ರಿಗೆ ಏನಾರು ಹೆಲ್ಪ್ ಬೇಕಂದ್ರೆ ಮಾಡ್ತಾ ಹೋಗೋದು. ಈ ತರಹದಲ್ಲಿ ಪೋಷಕರಿಗೆ, ಮಕ್ಕಳಿಗೆ, ಸ್ನೇಹಿತರಿಗೆ ನಿಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನು ಮಾಡಲೇಬೇಕು. ಇದೊಂದು ಸಹಜ ಕಾರ್ಯವಾಗಿದ್ದು ಅದನ್ನು ಏನೋ ವಿಶೇಷವೆಂಬಂತೆ ಪರಿಗಣಿಸುವ ಅಗತ್ಯವಿಲ್ಲ. ಇದೊಂದೆಲ್ಲ ನ್ಯಾಚುರಲ್ ಪ್ರೋಸೆಸ್. ನಾವ್ ಅವ್ರಿಗೆಲ್ಲ ಮಾಡ್ತಾ ಇರ್ತೀವಲ್ಲ, ಅಬ್ಬಾ ನಾವ್ ಅಷ್ಟೆಲ್ಲಾ ಸೇವೆ ಮಾಡ್ತಾ ಇದೀವಿ, ಅಷ್ಟೆಲ್ಲಾ ನೋಡ್ಕೊಳ್ತಾ ಇದೀವಿ, ಅಷ್ಟೆಲ್ಲಾ ಹಾಕ್ತಾ ಇದೀನಿ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ಅಥವಾ ಅಷ್ಟೆಲ್ಲಾ ಕೊಟ್ಟು ನನ್ನ ತಂದೆ ತಾಯಿ ನೋಡ್ಕೊಳ್ತಾ ಇದೀನಿ, ಗ್ರೇಟ್ ಅಲ್ವಾ ಅಂತ ನಾವ್ ಯಾರಾದ್ರೂ ಅಂದ್ಕೊಂಡಿದ್ರೆ ಅದೆಲ್ಲ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅದಂತೂ ಸ್ಪೆಷಲ್ ಅಂತ ಕನ್ಸಿಡರ್ ಮಾಡೋ ಅಗತ್ಯವಿಲ್ಲ. ಆದರೆ ಈಗಂತೂ ಸಹಾಯ ಮಾಡುವ ಮತ್ತು ಸಹಾಯವನ್ನ ಪಡೆಯುವುದರ ಹಿಂದಿರುವ ಉದ್ದೇಶವು ಗೋಚರವಾಗುವುದಿಲ್ಲವಾದ್ದರಿಂದ ಸಹಾಯ ಮಾಡುವಾಗಲೂ ಪಡೆಯುವಾಗಲೂ ಬಲು ಎಚ್ಚರಿಕೆಯಿಂದ ಇರಬೇಕು. ಆದರೂ ಸಹಾಯ ಮಾಡುವುದೊಂದು ಸಹಜ ಪ್ರಕ್ರಿಯೆ ಆಗಬೇಕು, ನಿರೀಕ್ಷೆಗಳೇ ಇಲ್ಲದ ಸಹಜ ಪ್ರಕ್ರಿಯೆ ಆಗಬೇಕು. ಅಂದ್ರೆ ಈ ಸಹಾಯ ಮಾಡೋದು ಕೂಡ ತುಂಬಾನೇ ಕೇರ್ಫುಲ್ ಆಗಿ ಮಾಡ್ಬೇಕಲ್ವಾ. ಅದನ್ನೇ ಹೇಳ್ತಾ ಇದಾರೆ ಇಲ್ಲಿ. ಸಹಾಯ ಮಾಡ್ಬೇಕಾದ್ರೂ ಕೂಡ, ಹಾಗೆ ಪಡ್ಕೋಬೇಕಾದ್ರೂ ಕೂಡ ನಾವು ಅಷ್ಟೇ ಎಚ್ಚರಿಕೆಯಿಂದ, ಅಂದ್ರೆ ತುಂಬಾನೇ ಎಚ್ಚರಿಕೆಯಿಂದ ಇರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಸಹಾಯ ಮಾಡೋದು ಕೂಡ ಹಾಗೆ ಸಹಜ ಒಂದು ಪ್ರಕ್ರಿಯೆ ಆಗಿರ್ಬೇಕು. ಅಂದ್ರೆ ಹೌದು, ಸಹಜವಾಗಿ ನಾವು ನ್ಯಾಚುರಲ್ ಆಗಿ ಸಹಾಯ ಮಾಡ್ತಾ ಇದೀವಿ, ಆದ್ರಿಂದ ಯಾವುದೇ ತರದ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿಲ್ಲ, ನಿರೀಕ್ಷೆ ಇಟ್ಕೊಂಡಿಲ್ಲ, ಆ ತರ ಇರ್ಬೇಕು. ಸೇವೆ ಮತ್ತು ಸಹಾಯವೆನ್ನುವುದು ಎಲ್ಲರ ಕರ್ತವ್ಯವಾಗಿದ್ದರೂ ಇತ್ತೀಚಿನ ದಿನಗಳಲ್ಲಿ ತಮ್ಮ ತಿಳಿವಿನ ಕೊರತೆಯಿಂದ ಈ ಎರಡನ್ನೂ ಬೇರೆ ಬೇರೆಯಾಗಿ ನೋಡಲಾಗುತ್ತಿದೆ. ಅಂದ್ರೆ ಈ ಒಂದು ಸರ್ವಿಸ್ ಮಾಡೋದು, ಹಾಗೆ ಒಂದು ಸಹಾಯ ಅಂದ್ರೆ ಹೆಲ್ಪ್ ಮಾಡೋದು ಎಲ್ಲರ ಒಂದು ಡ್ಯೂಟಿ ಆಗಿರುತ್ತೆ. ಆದ್ರೂ ಸಹ ಈ ಒಂದು ರೀಸೆಂಟ್ ಡೇಸ್ ಅಲ್ಲೆಲ್ಲ, ಇತ್ತೀಚಿನ ದಿನಗಳಲ್ಲೆಲ್ಲ ಹೇಗಾಗ್ತಿದೆ ಅಂದ್ರೆ, ಒಂದು ಜ್ಞಾನದ ಕೊರತೆಯಿಂದ, ತಿಳುವಳಿಕೆಯ ಕೊರತೆಯಿಂದ ಈ ಎರಡನ್ನು ಕೂಡ ಬೇರೆ ಬೇರೆಯಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಸೇವೆ ಮತ್ತು ಸಹಾಯನ ಬೇರೆ ಬೇರೆಯಾಗಿ ನೋಡ್ತಾ ಇದ್ದಾರೆ. ಮನುಷ್ಯರು ಸ್ವಾರ್ಥಿಗಳಾಗಿದ್ದಾರೆ, ಆದರೆ ಚೇತನ ಆತ್ಮಗಳು ಇತರರಿಗೆ ಸಹಾಯವನ್ನ ಮಾಡುವ ಮೂಲಕವೇ ಸ್ಫೂರ್ತಿಯನ್ನ ಪಡೆಯುತ್ತಾರೆ. ದೇವರ ಕಾನೂನಿನ ಕುರಿತು ಎಲ್ಲರಿಗೂ ತಿಳಿಸುತ್ತಾ ಎಲ್ಲರೂ ಇನ್ನಷ್ಟು ಜನರಿಗೆ ಅದನ್ನ ಹರಡಿ ತಾವು ಏಳಿಗೆಯನ್ನ ಹೊಂದಿ ಉಳಿದವರ ಏಳಿಗೆಗೂ ಕಾರಣವಾಗಲಿ ಎಂಬ ಉದ್ದೇಶವಿರುವುದರಿಂದಲೇ ಚೇತನ ಆತ್ಮಗಳು ನಿಸ್ವಾರ್ಥಿಗಳಾಗಿ ಉಳಿಯುತ್ತಾರೆ. ಆದರೆ ಮನುಷ್ಯರು ಆಗಲ್ಲ. ಚೇತನ ಆತ್ಮಗಳು ಅಂದ್ರೆ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್. ಅವ್ರುಗಳು ನಮ್ಗೆ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಅಂದಾಗ ಅವರು ಒಂದು ಮೋಟಿವೇಟೆಡ್ ಆಗಿ ಸಹಾಯ ಮಾಡ್ತಾ ಇರ್ತಾರೆ. ಯಾವುದೇ ತರಹದ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ನಮ್ಮಗಳಿಗೆ, ನಾವ್ ಏನ್ ಭೂಮಿ ಮೇಲೆ ಜನ್ಮ ತಗೊಂಡಿದೀವಿ, ನಮ್ಮಗಳಿಗೆ ಅವ್ರು ಸಹಾಯ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ದೇವರ ಕಾನೂನನ್ನ ಎಲ್ಲರಿಗೂ ನಮ್ಗೆ ತಿಳಿಸ್ತಾ ಇರ್ತಾರೆ, ಹಾಗೆ ಬೇರೆ ಜನಗಳಿಗೆ ಅದನ್ನ ಹರಡ್ತಾರೆ. ಹಾಗೆ ತಾವು ಕೂಡ ಏಳಿಗೆನ ಹೊಂದಿ ಬೇರೆಯವ್ರಿಗೂ ಕೂಡ ಏಳಿಗೆನ ಹೊಂದೋದಕ್ಕೆ ಕಾರಣ ಆಗ್ತಾರೆ. ಅಂದ್ರೆ ಇದನ್ನೆಲ್ಲ ಮಾಡ್ತಾ ಅವರು ಕೂಡ ಗ್ರೋತ್ ಆಗ್ತಾ ಇರ್ತಾರೆ, ಚೇತನ ಆತ್ಮಗಳು, ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಕೂಡ. ಅದೇ ತರಹದಲ್ಲಿ ನಮ್ಮ ಒಂದು ಗ್ರೋತ್ ಕೂಡ ಆಗ್ತಾ ಇರುತ್ತೆ. ಆ ತರಹದ ಉದ್ದೇಶ ಇಟ್ಕೊಂಡೆ ಅವರು ಮಾಡ್ತಾ ಇರ್ತಾರೆ, ಅದು ಕೂಡ ನಿಸ್ವಾರ್ಥವಾಗಿ ಮಾಡ್ತಾ ಇರ್ತಾರೆ. ಆದ್ರೆ ಮನುಷ್ಯ ಆಗಲ್ಲ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯು ತನ್ನ ಧ್ಯೇಯಕ್ಕಾಗಿ ಸಿದ್ಧನಾಗುವ ಯಾವುದಾದರೂ ಮಾರ್ಗವಿದೆಯೇ? ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಗುರಿ ಇಟ್ಕೊಂಡಿರ್ತೀವಿ ನಾವು ಅಂತಂದ್ರೆ ಅದಕ್ಕೆ ಒಂದು ಪ್ರಿಪೇರ್ ಆಗೋದು, ಅದಕ್ಕೊಂದು ರೆಡಿ ಆಗೋದು, ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಮಾರ್ಗ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನೀವು ಆಧ್ಯಾತ್ಮಿಕ ಆದಿಯಲ್ಲಿದ್ದರೆ ನೀವು ಸ್ವಾಭಾವಿಕವಾಗಿಯೇ ನಿಮ್ಮ ಧ್ಯೇಯಕ್ಕೆ ಸಜ್ಜಾಗುತ್ತೀರಿ. ನ್ಯಾಚುರಲ್ ಆಗಿ ಈಗ ಯಾರ್ಯಾರು ಇದೀವಿ, ಈಗ ನಾವು ಒಂದು ಸ್ಪಿರಿಚುವಲ್ ವೇನಲ್ಲಿ ನಮಗೆ ನ್ಯಾಚುರಲ್ ಆಗಿ ಆ ಒಂದು ಧ್ಯೇಯ, ಆ ಒಂದು ಗುರಿಗೆ ನಮಗೆ ನಾವೇ ಒಳಗಿನಿಂದ ಪ್ರಿಪೇರ್ ಆಗ್ತಾ ಬರ್ತಾ ಇರ್ತೀವಿ. ಅಂದ್ರೆ ಈ ಬರೀ ಒಂದು ಲೌಕಿಕ ಪ್ರಪಂಚದಲ್ಲಿ ಇರೋರ್ಗೆ ಅದಾಗಲ್ಲ. ನಾವು ಸ್ವಲ್ಪ ಸ್ಪಿರಿಚುವಲ್ ವೇನಲ್ಲೂ ಇರ್ತಾ, ಲೌಕಿಕತೆಯಲ್ಲೂ ಇರ್ತಾ, ಎರಡರಲ್ಲೂ ಇದ್ದಾಗ ಆಗ ಸ್ಪಿರಿಚುವಲ್ ವೇನಲ್ಲಿ ಇರೋದ್ರಿಂದ ನಾವು ಆ ಒಂದು ಪ್ರಿಪ್ರೇಷನ್ ಆಗ್ತಾ ಇರ್ತೀವಿ. ಏನು ಒಂದು ಗುರಿ ಇಟ್ಕೊಂಡು ಈ ಒಂದು ಭೂಮಿಗೆ ಬಂದಿರ್ತೀವಿ, ಆ ಒಂದು ಗುರಿಯನ್ನ ಒಂದು ಕ್ಲಿಯರ್ ಮಾಡ್ಕೊಳ್ಳೋದಿಕ್ಕೆ, ಅದು ಆ ಗುರಿಯನ್ನ ಸಾಧಿಸೋದಿಕ್ಕೋಸ್ಕರ ಅಲ್ಲಿ ಸ್ವಾಭಾವಿಕವಾಗಿ ನಾವು ರೆಡಿ ಆಗ್ತಾ ಇರ್ತೀವಿ. ಪರೀಕ್ಷೆಗಳು ಮತ್ತು ತರಬೇತಿಗಳು ನಿಮ್ಮನ್ನ ಧ್ಯೇಯದ ಕಡೆಗೆ ಕರೆದೊಯ್ಯುತ್ತವೆ. ಬರೀ ಧ್ಯೇಯ ಅಂದ್ರೆ ನಾವು ಇಟ್ಕೊಂಡಿದೀವಿ, ಅದ್ ಮುಗಿಸ್ಕೊಂಡ್ಬಿಡ್ತೀವಿ, ಹೋಗ್ಬಿಡ್ತೀವಿ ಅಂತ ಅಲ್ಲ. ಅದಕ್ಕೆ ಸರಿಯಾಗಿ ಪರೀಕ್ಷೆಗಳು ಬರ್ತಾ ಇರುತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇರ್ತಾರೆ. ಎಲ್ಲಾದನ್ನು ಮಾಡ್ಕೊಂತಾನೆ ಕರ್ಕೊಂಡು ಹೋಗ್ತಾ ಇರ್ತಾರೆ.
ಈಗ ಸ್ಕೂಲ್ಗಳಲ್ಲಿ ಅದೇ ತಾನೇ ಮಾಡೋದು. ಒಂದು ಪರೀಕ್ಷೆ ಇಲ್ದಂಗೆ ಅಥವಾ ಏನೋ ಒಂದು ಟ್ರೈನಿಂಗ್ ಕೊಡದೇನೆ ಪರೀಕ್ಷೆ ಕೊಡಲ್ಲ. ಟ್ರೈನಿಂಗ್ ಕೊಟ್ಟು ಪರೀಕ್ಷೆ ಕೊಡ್ತಾರೆ. ಪರೀಕ್ಷೆದಲ್ಲಿ ಏನಾದ್ರು ಪಾಸ್ ಆದ್ಮೇಲೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಆ ತರ ಕಟ್ನಿಟ್ಟಿದೆ ಅಂದ್ಮೇಲೆ ಇಲ್ಲಿ ಲೈಫ್ ಅನ್ನೋ ಪರೀಕ್ಷೆಯಲ್ಲಿ ನಮ್ಗೆ ಯಾವ ತರದಲ್ಲಿ ಒಂದು ಕಟ್ನಿಟ್ಟು ಇರಬಾರ್ದು ಹೇಳಿ? ಅಷ್ಟೆಲ್ಲ ಕಟ್ನಿಟ್ಟಲ್ಲಿ ಇದ್ದೇ ಇರುತ್ತೆ. ಈ ತರಹದ ಪ್ರತಿ ಹೆಜ್ಜೆಯಲ್ಲಿ ಕೂಡ ಪರೀಕ್ಷೆ ಮತ್ತು ತರಬೇತಿಗಳು ನಮ್ಮ ಒಂದು ಧ್ಯೇಯದ ಕಡೆಗೆ ಕರೆದುಕೊಂಡು ಹೋಗ್ತವೆ ಅಂತ ತಿಳಿಸ್ತಾ ಇದ್ದಾರೆ. ನೀವು ಅದಕ್ಕೆ ಸಿದ್ಧರಾಗಲು ಸಹಾಯ ಮಾಡುತ್ತೇವೆ. ಉದಾಹರಣೆಗೆ, ನೀವು ಆತ್ಮಲೋಕದಲ್ಲಿ ಇದ್ದಾಗ ಭೂಮಿಯಲ್ಲಿ ನ್ಯಾಯವನ್ನ ಒದಗಿಸುವ ಉದ್ದೇಶವನ್ನು ಆರಿಸಿದ್ದೀರಿ ಎಂದುಕೊಳ್ಳಿ. ಆಗ ಭೂಮಿಯಲ್ಲಿ ಆ ಧ್ಯೇಯವನ್ನ ಪೂರೈಸಲು ಬೇಕಾದ ಪರೀಕ್ಷೆಗಳನ್ನು ಮತ್ತು ತರಬೇತಿಗಳನ್ನು ನಿಮಗೆ ನೀಡಲಾಗುತ್ತದೆ. ಹಾಗಾಗಿ ಬಹುಶಃ ಬಾಲ್ಯದಲ್ಲಿ ಅಥವಾ ತಾರುಣ್ಯದಲ್ಲಿ ನೀವು ಅನ್ಯಾಯಕ್ಕೆ ಒಳಗಾಗಿ ಭೂಮಿಯಲ್ಲಿ ಇಂತಹ ಅನೇಕ ರೀತಿಯ ಅನ್ಯಾಯಗಳಿವೆ ಎಂಬುದನ್ನ ಕಂಡುಕೊಳ್ಳುತ್ತೀರಿ. ಈ ಸಂದರ್ಭಗಳೆಲ್ಲ ನಿಮಗೆ ತರಬೇತಿಗಳಾಗಿ ಬರುತ್ತವೆ. ಅಂದ್ರೆ ಈಗ ನಾವು ಈ ಭೂಮಿ ಮೇಲೆ ಬಂದಿದೀವಿ ಅಂದ್ಮೇಲೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದಾರೆ ಇಲ್ಲಿ. ಆತ್ಮಲೋಕದಲ್ಲಿದ್ದಾಗ ನಾವೊಂದು ಡಿಸಿಷನ್ ತಗೊಂಡ್ ಬಂದಿರ್ತೀವಿ. ಇಲ್ಲ, ನಾವು ಭೂಮಿಯಲ್ಲಿ ಒಂದು ಎಲ್ಲ ಕಡೆಗೂ ಕೂಡ ನ್ಯಾಯವನ್ನ ಒದಗಿಸುವಂತ ಒಂದು ಪರ್ಪಸ್ ಅನ್ನ ಇಟ್ಕೊಂಡು ನಾನ್ ಬರ್ತೀನಿ ಭೂಮಿ ಮೇಲೆ ಅಂತ. ಆಗ ಆ ತರದ ಆಯ್ಕೆ ಸೆಲೆಕ್ಷನ್ ಮಾಡ್ಕೊಂಡಾಗ ಭೂಮಿ ಮೇಲೆ ನಾವು ಬಂದಿರ್ತೀವಲ್ಲ, ಆ ಧ್ಯೇಯವನ್ನ ಪೂರೈಸೋದಕ್ಕೋಸ್ಕರ, ಆ ಗುರಿಯನ್ನ ಕಂಪ್ಲೀಟ್ ಮಾಡಕ್ಕೋಸ್ಕರ ಬೇಕಾದ ಪರೀಕ್ಷೆಗಳು ಬರ್ತಾ ಹೋಗ್ತವೆ. ಹಾಗೆ ತರಬೇತಿ ಅಂದ್ರೆ ಟ್ರೈನಿಂಗ್ ಕೂಡ ಕೊಡ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಬಹುಶಃ ಬಾಲ್ಯದಲ್ಲಿ ಅಥವಾ ಅಂದ್ರೆ ನಾವು ಸಣ್ಣ ವಯಸ್ಸಲ್ಲಿ ಇದ್ದಾಗ ಆದ್ರೂ ಬರ್ಬೋದು, ಅಥವಾ ಒಂದು ತಾರುಣ್ಯ ಅಥವಾ ಒಂದು ಟೀನೇಜ್ ಅಲ್ಲಿ ಇದ್ದಾಗ ಬರ್ಬೋದು. ಆಗ ನೀವೇನಾದ್ರೂ ಅನ್ಯಾಯಕ್ಕೆ ಒಳಗಾಗಿ ಭೂಮಿಯಲ್ಲಿ ಇಂತಹ ಅನ್ಯಾಯ ಅನೇಕ ರೀತಿಯಲ್ಲಿ ಇವೆ ಅನ್ನೋದನ್ನ ಕಂಡುಕೊಳ್ಬಹುದು. ಎಕ್ಸಾಂಪಲ್ ಇನ್ನು ಹೇಳೋದಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಒಂದು ಸಣ್ಣ ಏಜ್ ಇಂದನೂ ಕೂಡ ಅವರಿಗೆ ಯಾವ ತರಹದಲ್ಲಿ ಒಂದು ಅಸ್ಪೃಶ್ಯತೆ ಸಂಬಂಧಪಟ್ಟ ಹಾಗೆ ಯಾವ ತರದಲ್ಲಿ ಅವರಿಗೆ ಆ ಸನ್ನಿವೇಶಗಳು ಆಯ್ತು, ಅವ್ರಿಗೆ ಯಾವ ತರ ಕ್ರಿಯೇಟ್ ಆಗಿತ್ತು, ಅವ್ರ ಫ್ಯಾಮಿಲಿಗೆ ಹೇಗೆಲ್ಲ ಅನುಭವಿಸಿದ್ರು, ಅದಾದ್ಮೇಲೆ ಅವ್ರಿಗೆ ಮಂದಟ್ ಆಗ್ತಾ ಹೋಯ್ತು, ಯಾವ ತರದಲ್ಲಿ ನಾವ್ ಇದನ್ನೆಲ್ಲ ಸರಿ ಮಾಡ್ಬೇಕು. ಓಕೆ, ನಾನು ನನ್ನ ಫ್ಯಾಮಿಲಿ ಅಷ್ಟೇ ಅಲ್ಲ, ಇಡೀ ಈ ತರಹದ ಎಲ್ಲಾ ಸಮೂಹ ಈ ತರ ನಡೆಸ್ತಾ ಇದೆ, ನಮ್ಮ ಎಲ್ಲರಿಗೂ ಕೂಡ ಈ ತರಹದ ಅನ್ಯಾಯ ಆಗ್ತಾ ಇದೆ, ಇದನ್ನ ಸರಿಪಡಿಸ್ಬೇಕು ಅನ್ನೋ ಒಂದು ದಿಟ್ಟತನದಿಂದ ಅವರೆಷ್ಟೆಲ್ಲ ಮುಂದಕ್ಕೆ ಹೆಜ್ಜೆ ಇಟ್ಕೊಂಡು ಯಾವ ತರದಲ್ಲೆಲ್ಲ ಅವ್ರು ಗ್ರೋತ್ ಆಗ್ತಾ ಹೋದ್ರು ನೋಡಿ. ಅಂತವ್ರಿಗೆಲ್ಲ ಕೂಡ ಒಂದೊಳ್ಳೆ ಫೆಸಿಲಿಟೀಸ್ ಕೂಡ ಅವರು ಕೊಡ್ತಾ ಹೋದ್ರು ಅಲ್ವಾ. ಅವ್ರನ್ನ ಈಗ ಇನ್ನೂ ಎಕ್ಸಾಂಪಲ್ ಆಗಿ ನಾವ್ ಇಲ್ಲಿ ಕಂಡ್ಕೋಬಹುದು. ಆದರೆ ನಿಮ್ಮ ಪರೀಕ್ಷೆ ಏನೆಂದರೆ, ಅನ್ಯಾಯವು ನಿಮ್ಮ ಅಹಮ್ಮಿನ ಮೇಲೆ ಬಲವಾದ ಹೊಡೆತ ಕೊಡುತ್ತದೆ. ಅಂದ್ರೆ ಈ ಅನ್ಯಾಯ ಆದಾಗ ಆ ಅನ್ಯಾಯ ಅನ್ನೋದು ನಮ್ಮ ಒಂದು ಅಹಂಕಾರದ ಮೇಲೆ ಒಂದು ಸರಿಯಾದ ಹೊಡೆತ ಕೊಡುತ್ತೆ. ಹೀಗಾದಾಗ ನೀವು ನ್ಯಾಯವನ್ನ ಪಡೆಯಲು ಕಾನೂನು ಬಾಹಿರವಾದದ್ದೇನಾದರೂ ಅಥವಾ ಅನೈತಿಕ ವಿಧಾನವನ್ನೇನಾದ್ರೂ ಅನುಸರಿಸುತ್ತೀರೇನು? ನೀವು ಪೊಲೀಸೋ, ಅಧಿಕಾರಿಯೋ, ವಕೀಲರೋ, ನ್ಯಾಯಾಧೀಶರೋ ಆದ ನಂತರ ನೀವು ರಾಗುವಿರೇನು ಎಂಬುದನ್ನೆಲ್ಲ ಗಮನಿಸಲಾಗುತ್ತದೆ. ಅಂದ್ರೆ ಇಲ್ಲೆಲ್ಲ ನಮ್ಗೆ ತಿಳಿಸ್ತಾ ಇದ್ದಾರೆ ಹೆಂಗೆ ಅಂದ್ರೆ, ನೀವೇನಾದ್ರು ಪೊಲೀಸ್ ಅಧಿಕಾರಿ ಆಗಿದೆಯಪ್ಪ, ಒಳ್ಳೆ ಒಂದು ಸ್ಥಾನಮಾನದಲ್ಲಿದೆಯಾ, ಅಥವಾ ಒಂದೊಳ್ಳೆ ಜಡ್ಜ್ ಆಗಿದೆಯಾ, ಅಥವಾ ಒಂದೊಳ್ಳೆ ಲಾಯರ್ ಆಗಿದೆಯಾ, ಈ ತರ ಎಲ್ಲಾ ಒಳ್ಳೆ ರೀತಿಯಲ್ಲಿ ಇದ್ಬಿಟ್ಟು ನೀವೇನೋ ಭ್ರಷ್ಟಾಚಾರ ಮಾಡ್ತಾ ಕೆಟ್ಟ ಕೆಲಸದಲ್ಲಿ ಇದ್ಬಿಟ್ರಿ ಅಂತ ಅಂದ್ರೆ, ಆಗ ಅದನ್ನ ಕೂಡ ಗಮನಿಸ್ತಾ ಇರ್ತಾರೆ. ನೀವು ಒಳ್ಳೆಯರಾಗಿದ್ದು ಆಮೇಲೆ ಕೆಟ್ಟತನದಲ್ಲಿ ಮುಂದುವರೆದಾಗ ಅದನ್ನ ಕೂಡ ನೋಡ್ತಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಿಮ್ಮ ಆ ಒಂದು ಸುಪ್ತ ಮನಸ್ಸಿನ ಮಾತನ್ನ ಕೇಳ್ತಾ ಇದ್ದೀರಾ? ನಿಮ್ಮ ಆ ಒಂದು ನಕಾರಾತ್ಮಕ ಅನುಭವವನ್ನ ಕಲಿಕೆಯ ಪ್ರಕ್ರಿಯೆಯಾಗಿ ನೋಡ್ತಾ ಇದ್ದೀರಾ? ಒಂದೇನೋ ನೆಗೆಟಿವ್ ಸನ್ನಿವೇಶ ಬಂದಿರುತ್ತೆ, ಆ ಸನ್ನಿವೇಶವನ್ನ ನಾವು ಹ್ಯಾಂಡಲ್ ಮಾಡೋದ್ರ ಬದಲಿಗೆ ಆ ಸನ್ನಿವೇಶಕ್ಕೆ ಒಳಗಾಗಿ ನಾವು ಅದೇ ತರಹದಲ್ಲಿ ಒಂದು ಅನೈತಿಕವಾಗಿ ನಡ್ಕೊಳ್ತೀವಾ ಹೇಗೆ ಅಂತ ಅನ್ನು ಪರೀಕ್ಷೆ ಮಾಡೋದಕ್ಕೆ ಸಂಬಂಧಪಟ್ಟಾಗಿ ಕೂಡ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಆ ತರ ಕೂಡ ನಮಗೆ ಟೆಸ್ಟ್ ಅಥವಾ ಟ್ರೈನಿಂಗ್ ಅನ್ನ ಕೊಡ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತದು ನಿಮ್ಮ ಧ್ಯೇಯದತ್ತ ನಿಮ್ಮನ್ನ ಕೊಂಡೊಯ್ಯುತ್ತದೆ. ಆಗ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಪಾಲಿಸುವ ಪ್ರಾಮಾಣಿಕ ಅಧಿಕಾರಿಯಾಗಿ ಆ ಮೂಲಕ ನಿಮ್ಮ ಧ್ಯೇಯವನ್ನ ಪೂರೈಸಿದಂತಾಗುತ್ತದೆ. ನಮ್ಗೇನೋ ಒಂದು ಚಾಲೆಂಜ್ ಬಂದಾಗ, ಹೌದು ಅದೇ ತರ ಹೋಗ್ಬೇಕು, ಅದೇ ತರ ಭ್ರಷ್ಟಾಚಾರ ಮಾಡ್ಬೇಕು, ಅದೇ ತರ ದುಡ್ಡು ತಿನ್ಬೇಕು, ಎಲ್ಲರೂ ತಿಂತಾ ಇದ್ದಾರೆ, ನಾನು ತಿನ್ನೋಣ, ನನ್ಗೇನಾಯ್ತು, ಎಲ್ಲರೂ ಅದೇ ಕೆಲಸ ಮಾಡ್ತಾರೆ, ನಾನು ಮಾಡೋಣ ಅಂತ ಬಂದಾಗ ಆಗ ಅದು ತಪ್ಪಾಗುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಆ ತರದ ಪರೀಕ್ಷೆ ಕೊಟ್ಟು ಬಿಟ್ಟು ನಮ್ಮನ್ನ ವಾಚ್ ಮಾಡ್ತಾರಂತೆ. ಅದ್ರಲ್ಲಿ ನಾವು ಗೆದ್ವಿ ಅಂದಾಗ ಆಗ ಮತ್ತೆ ಆಸ್ ಇಟ್ ಈಸ್ ನಾವು ಒಂದು ಒಳ್ಳೆ ನಮ್ಮ ಏನೋ ಒಂದು ಡ್ಯೂಟಿ ಇರುತ್ತೆ, ನಾವ್ ಏನೊಂದು ಜಾಬ್ ಅಲ್ಲಿ ಇರ್ತೀವಿ, ಆ ತರ ಮುಂದುವರ್ಕೊಂಡು ಹೋಗ್ತೀವಿ. ಆಗ ಆ ಒಂದು ಧ್ಯೇಯ ಅನ್ನೋದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಧ್ಯೇಯವು ಎಂತಹುದು ಎಂಬುದರ ಮೇಲೆ ನಿಮ್ಮ ಪರೀಕ್ಷೆಯ ತೀವ್ರತೆ ಮತ್ತು ತರಬೇತಿಗಳು ನಿರ್ಧಾರವಾಗುತ್ತವೆ ನೋಡಿ ಮಾಸ್ಟರ್ಸ್. ಅಂದ್ರೆ ನಮ್ಮ ಒಂದು ಗುರಿ ಅನ್ನೋದು ಯಾವ ತರಹದಲ್ಲಿ ಯಾವ ಲೆವೆಲ್ ಅಲ್ಲಿ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಒಂದು ಟೆಸ್ಟ್, ಯಾವ ಲೆವೆಲ್ ಟೆಸ್ಟ್ ಕೊಡ್ಬೇಕು.
ಒಂದನೇ ಕ್ಲಾಸ್ ಪಾಠ ಮಾಡ್ತಾರೆ, ಒಂದನೇ ಕ್ಲಾಸ್ ಪಾಠ ಕಲ್ತಿದ್ದಾರೆ ಅಂದ್ರೆ ಅದು ಎಷ್ಟು ಮಟ್ಟಿಗಿರುತ್ತೆ, ಸ್ವಲ್ಪ ಮಟ್ಟಿಗಿರುತ್ತೆ. ಅದರ ಲೆವೆಲ್ಗೆ ಅನುಸಾರವಾಗಿ ಅವರು ಟೆಸ್ಟ್ ಕೊಡ್ತಾ ಇರ್ತಾರೆ. ಬಟ್ ನಾವು ಒಂದು 5ನೇ ಕ್ಲಾಸ್ ಓದಿರೋರ್ಗೆ 1ನೇ ಕ್ಲಾಸ್ ಪರೀಕ್ಷೆ ಅನ್ನೋದು ಡಬ್ಬ ಎಲ್ಲ ಗೊತ್ತಪ್ಪ ನಮ್ಗೆ, ABCD 1 2 3 ಅವೇ ತಾನೆ, ಅವೇ ಮಗ್ಗಿತಾನೆ, ಗೊತ್ತು ಎಷ್ಟು ಈಸಿ ಇದೆ ಅಂತ ಅಂದ್ಕೊಂತೀವಿ. ಅದು 1ನೇ ಕ್ಲಾಸ್ ಹುಡುಗರಿಗೆ ಅದಕ್ಕೆ ಸ್ವಲ್ಪ ಕಷ್ಟನೇ. ಅಂದ್ರೆ ಆ ಮಟ್ಟದಲ್ಲಿ ಅವ್ರು ಇರ್ತಾರಲ್ಲ, ಅವ್ರಿಗೆ ಕಷ್ಟನೇ. 5ನೇ ಕ್ಲಾಸ್ ಓದೋರಿಗೆ ಅದೆಲ್ಲ ಈಸಿ ಇರುತ್ತಲ್ವಾ. ಅದೇ ತರಹದಲ್ಲಿ ಯಾವ ತರಹದ ಒಂದು ಗುರಿ ಇಟ್ಕೊಂಡಿರ್ತೀವೋ ಆ ಗುರಿಯ ಅನ್ವಯವಾಗಿ ಪರೀಕ್ಷೆ ಅನ್ನೋದು, ಆ ಒಂದು ಎಫೆಕ್ಟಿವ್ ಯಾವ ತರಹದಲ್ಲಿ ನಾವು ತೀವ್ರತೆಯಾಗಿ ಪರೀಕ್ಷೆ ಕೊಡ್ಬೇಕು, ಟ್ರೈನಿಂಗ್ ಯಾವ ತರಹದಲ್ಲಿ ಕೊಡ್ಬೇಕು, ಅದು ನಿರ್ಧಾರ ಆಗುತ್ತೆ. ಏಕೆಂದರೆ ಅದನ್ನ ಪೂರೈಸಲು ನಿಮಗೆ ಕೆಲವು ನಿರ್ದಿಷ್ಟ ಗುಣಗಳು, ಅಂದರೆ ಆತ್ಮದ ಗುಣಲಕ್ಷಣಗಳ ಅಗತ್ಯವಿದೆ. ಆತ್ಮಕ್ಕೇನೆ ಒಂದು ಗುಣಲಕ್ಷಣ ಇರುತ್ತೆ, ಆ ಗುಣಲಕ್ಷಣಗಳ ಒಂದು ಅಗತ್ಯ ಅನ್ನೋದು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಹಮ್ಮನ್ನು ಪುಡಿ ಮಾಡುವ ಎಲ್ಲಾ ಸಂದರ್ಭಗಳು ನಿಮಗೆ ಎದುರಾಗುತ್ತದೆ. ಅಂದ್ರೆ ಅಹಂಕಾರ ಅನ್ನೋದು ಜಾಸ್ತಿ ಇದ್ದಾಗ ಆ ಅಹಂಕಾರವನ್ನ ನಾಶ ಮಾಡೋದಿಕ್ಕೆ, ಅದನ್ನ ಪುಡಿ ಮಾಡೋದಕ್ಕೋಸ್ಕರ ಎಲ್ಲಾ ತರಹದ ಒಂದು ಏನಂತ ಸಂದರ್ಭಗಳು ಎಲ್ಲ ಕ್ರಿಯೇಟ್ ಆಗ್ತಾ ಬರ್ತಿರುತ್ತೆ. ಏನಪ್ಪ ಯಾವಾಗ ನೋಡ್ರಿ ನನ್ಗೆ ಇಷ್ಟೊಂದು ನೋವು ಕೊಡ್ತಾ ಇದಾರೆ, ಇಷ್ಟೊಂದು ನನ್ನ ಒಂದು ಅಹಮ್ಮಿಗೆ ಎಷ್ಟು ಪೆಟ್ಟು ಬೀಳ್ತಾ ಇದೆ ಅಂತ ಅಂದ್ಕೊಂತಿರ್ತೀವಲ್ಲ, ಪದೇ 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 ಯಾಕೆ ಬರುತ್ತೆ ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಬರುತ್ತೆ. ಏಕೆಂದರೆ ನೀವು ನಿಮ್ಮ ಅಹಂನಿಂದ ಆಳಲ್ಪಟ್ಟರೆ ನಿಮ್ಮ ಆತ್ಮಕ್ಕೆ ತರಬೇತಿಯನ್ನು ನೀಡಲು ಸಾಧ್ಯವಿಲ್ಲ. ಅಂದ್ರೆ ಈ ಅರಿಷಟ್ ವರ್ಗಗಳಲ್ಲಿ ಒಂದಾದ ಅಹಮ್ಮಲ್ಲಿ ನಾವು ಸೇರ್ಕೊಂಡು ತೂರ್ಕೊಂಡು ಅಲ್ಲೇ ನಾವು ಹೋಗ್ತಾ ಇದ್ರೆ ಆಗ ನಮಗೆ ಟ್ರೈನಿಂಗ್ ಕೊಡೋದಿಕ್ ಸಾಧ್ಯ ಆಗೋದಿಲ್ಲ. ಫಸ್ಟ್ ಅಲ್ಲಿ ಕ್ಲೀನ್ ಅಪ್ ಮಾಡ್ತಾರೆ ಮಾಸ್ಟರ್ಸು, ಅಲ್ಲಿ ಪೆಟ್ಟು ಕೊಡ್ತಾರೆ. ನಾವೇನ್ ಅಂದ್ಕೊಂತೀವಿ, ನೊಂದ್ಕೊಳ್ತಾ ಒದ್ದಾಡ್ತಾ ಯಪ್ಪ ಹಿಂಗಾಗ್ತಾ ಇದೆಯಲ್ಲ, ಯಾಕೆ ಹಿಂಗಾಗ್ತಿದೆ, ಹಂಗಾರೆ ನಾನು ಸೇಡ್ ತಿರ್ಸ್ಕೋಬೇಕು, ನಾನು ಅವ್ರಿಗೆ ಇದು ಮಾಡ್ಬೇಕು, ಆ ತರ ಎಲ್ಲ ನಾವ್ ಅಂದ್ಕೊಂತಾ ಇರ್ತೀವಿ. ಆದ್ರೆ ಹಾಗಲ್ಲ, ಇಲ್ಲಿ ಹೇಳ್ತಾ ಇದಾರೆ ಅದಕ್ಕಲ್ಲ, ನಮ್ಮ ಆತ್ಮಕ್ಕೆ ಒಂದು ಟ್ರೈನಿಂಗ್ ಅನ್ನ ಕೊಡೋದಿಕ್ಕೆ ಈ ತರ ಮಾಡ್ತಾ ಇರ್ತಾರೆ. ಎಲ್ಲಾ ಸನ್ನಿವೇಶಗಳನ್ನು ನೀವು ನಿಮ್ಮ ಒಳತಿಗಾಗೆ ಎಂದು ತಿಳಿಯಬೇಕು. ಈ ಸನ್ನಿವೇಶಗಳು ನಿಮಗೆ ಏನನ್ನ ಕಲಿಸಲು ಪ್ರಯತ್ನಿಸುತ್ತಿದೆ ಎಂಬುದನ್ನ ಗಮನಿಸಲು, ಪ್ರತಿಯೊಂದು ಸಿಚುಯೇಷನ್ ಕೂಡ ನಮ್ಮ ಒಳ್ಳೇದಕ್ಕಾಗಿನೇ ಬರ್ತಾ ಇದೆ, ಅದಕ್ಕೋಸ್ಕರ ನಾವು ಕಲಿಯೋದಕ್ಕೋಸ್ಕರ ಬರ್ತಾ ಇದೆ ಅನ್ನೋದನ್ನ ಗಮನಿಸ್ಬೇಕಂತ ತಿಳಿಸ್ತಾ ಇದ್ದಾರೆ. ನೀವಿರುವ ಕಠಿಣ ಪರಿಸ್ಥಿತಿಯನ್ನ ವಿಶ್ಲೇಷಿಸಿ ಅದರಲ್ಲಿ ನಿಮ್ಮನ್ನು ದುರ್ಬಲಗೊಳಿಸುವ ಯಾವ ಅಂಶ ಎಂಬುದನ್ನ ಪತ್ತೆ ಮಾಡಿ ಅದನ್ನ ಹೇಗೆ ಮೀರುವುದೆಂದು ನಿಮ್ಮನ್ನ ಕೇಳಿಕೊಳ್ಳಿ. ಆ ಅಂಶದ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಆ ನಿರ್ದಿಷ್ಟ ವಿಷಯದಲ್ಲಿ ತರಬೇತಿಯನ್ನ ಪಡೆಯಲು ನಿರ್ಧರಿಸಿ. ನಿಮ್ಮ ಆತ್ಮವನ್ನ ತರಬೇತಿಗೊಳಿಸುವುದು ಹೀಗೆಯೇ. ಆದ್ದರಿಂದ ನೀವು ಕಲಿಯಬೇಕಿರುವ ವಿಷಯದ ಕುರಿತೆ ಪರೀಕ್ಷೆಗಳು ನಡೆಯುತ್ತಿರುತ್ತವೆ. ಅಂದ್ರೆ ಏನಿರುತ್ತೆ ಆ ಒಂದು ಕಠಿಣ ಪರಿಸ್ಥಿತಿ ಅದನ್ನ ವಿಶ್ಲೇಷಣೆ ಮಾಡ್ಬೇಕು. ಈಗ ಏನೋ ಒಂದು ಸನ್ನಿವೇಶ ಬಂದಿದೆ, ಕಷ್ಟ ಬಂದಿದೆ ಅಂದ್ರೆ ಆ ಒಂದು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು, ವಿಶ್ಲೇಷಣೆ ಮಾಡ್ಕೋಬೇಕು. ಅದ್ರಲ್ಲಿ ನಮ್ಮನ್ನ ಒಂದು ವೀಕ್ ಮಾಡೋದು ಏನಿರುತ್ತೆ, ಯಾವ ಅಂಶ ಇದೆ ನಮ್ಮ ವೀಕ್ನೆಸ್ ಮಾಡ್ತಾ ಇದೆ ಅಂದ್ರೆ ಆ ಅಂಶ ಏನು ಅಂತ ಐಡೆಂಟಿಫೈ ಮಾಡ್ಬೇಕು. ಅದನ್ನ ಹೇಗೆ ಅದನ್ನ ಮೀರೋದು, ಅದನ್ನ ನಮಗ್ ನಾವೇ ಕೇಳ್ಕೊಳ್ಳೋದು. ಅದನ್ನ ಅಂದ್ರೆ ಆ ವೀಕ್ನೆಸ್ ಮಾಡ್ತಾ ಇದೆ ನಮ್ಮ ಮನಸ್ಸನ್ನ ಅಂದ್ರೆ ಆ ವೀಕ್ನೆಸ್ ಮನಸ್ಸನ್ನ ಮಾಡ್ತಾ ಇರೋದು, ಆ ಅಂಶ ಏನು, ಅದರಿಂದ ಹೇಗ್ ಹೊರಗ್ ಬರೋದು, ಅದನ್ನ ಕೇಳ್ಕೊಳ್ಳೋದು. ಆ ಅಂಶದ ಮೇಲೆ ಒಂದು ಫೋಕಸ್ ಆಗಿ ನೋಡೋದು, ಅಂದ್ರೆ ಒಂದು ಏಕಾಗ್ರತೆಯಿಂದ ಅದ್ರಲ್ಲೇ ಒಂದು ಕೆಲಸ ಮಾಡ್ತಾ ಆ ಫೋಕಸ್ ಆಗಿ ನೋಡೋದು. ಆ ನಿರ್ದಿಷ್ಟ ವಿಷಯದಲ್ಲಿ, ಆ ಒಂದು ಸರಿಯಾದ ವಿಷಯದಲ್ಲಿ ಟ್ರೈನಿಂಗ್ ನ ಪಡೆಯೋದಕ್ಕೆ ನಾವು ನಿರ್ಧಾರ ಮಾಡೋದು. ಅಂದ್ರೆ ಅಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ನಿಮ್ಮ ಆತ್ಮವನ್ನ ಈ ತರನೇ ನಮ್ಗೆ ತರಬೇತಿಗೊಳಿಸೋದು ಇದೇ ತರನೇ ಅಂತ ಹೇಳ್ತಾ ಇದ್ದಾರೆ. ನೀವು ಕಲಿಯಬೇಕಾಗಿರುವ ವಿಷಯದ ಕುರಿತೆ ಪರೀಕ್ಷೆಗಳು ನಡೀತಾ ಇರುತ್ತೆ. ಭೂಮಿಯ ಮೇಲಿರುವ ಎಲ್ಲರನ್ನೂ ಸಮಾನವಾಗಿ ಪರೀಕ್ಷಿಸುವ ಒಂದು ಪ್ರಮುಖ ಅಂಶವೆಂದರೆ ಅದು ನಂಬಿಕೆ. ಅಂದ್ರೆ ನಂಬಿಕೆ, ಆ ನಂಬಿಕೆ ಅನ್ನೋ ಒಂದು ವಿಷಯನ ತುಂಬಾ ಇದರಲ್ಲಿ ಪರೀಕ್ಷೆ ಮಾಡ್ತಾ ಇರ್ತಾರೆ. ಇದು ನಂಬಿಕೆಯ ಪರೀಕ್ಷೆ, ನಿಮ್ಮ ಬಲು ದೊಡ್ಡ ಪರೀಕ್ಷೆ. ನಿಮಗೆ ಭಗವಂತನಲ್ಲಿ ನಂಬಿಕೆ ಇದೆಯೇ ಎಂಬುದನ್ನ ಪರೀಕ್ಷಿಸಲಾಗುತ್ತದೆ. ನಿಮಗೆ ಭಗವಂತನು ಕಾಣದಿದ್ದರೂ ಅವನನ್ನ ಒಪ್ಪಿಕೊಳ್ಳುವ ವಿನಮ್ರತೆ ಮತ್ತು ಧೈರ್ಯ ನಿಮಗಿದೆಯೇ ಎಂಬುದನ್ನ ನೋಡಲಾಗುತ್ತದೆ. ಅದನ್ನು ಕೂಡ ಪರೀಕ್ಷೆ. ಬಹಳ ಜನ ಭಗವಂತ ಇದಾನೆ, ಕಾಣ್ತಾನೆ, ನಂಬಿರ್ತಾರೆ. ಕೆಲವರು ಇಲ್ಲ, ಎಲ್ಲಿದ್ದಾನೆ ತೋರ್ಸು, ನನ್ಗೆ ಸಾಕ್ಷಿ ತೋರ್ಸು ಅಂತಿರ್ತಾರೆ. ಆ ಸಾಕ್ಷಿ ಕಂಡಾಗ ತೋರಿಸಿದಾಗ ಮಾತ್ರ ನಂಬ್ತೀನಿ ಅಂತಾರಲ್ಲ, ಆ ತರಹದ ಪರೀಕ್ಷೆ ಕೂಡ ಇರುತ್ತೆ. ನಿಮಗೆ ನಂಬಿಕೆ ಇದೆಯಾ ಅದನ್ನ ಪರೀಕ್ಷೆ ಮಾಡ್ತಾರೆ. ಭಗವಂತ ನಿಮ್ಗೆ ಕಾಣಿಸ್ದೇ ಇದ್ರು ಕೂಡ ಆತನನ್ನ ಒಪ್ಕೊಂಡು ವಿನಮ್ರತೆಯಿಂದ ಇರುವಂತ ಧೈರ್ಯ ನಿಮಗಿದೆಯಾ ಅದನ್ನ ಕೂಡ ನೋಡ್ತಾರೆ. ಈ ಪರೀಕ್ಷೆಯಲ್ಲಿ ನೀವು ಸೋತರೆ ನಿಜವಾದ ಆಧ್ಯಾತ್ಮಿಕ ಪ್ರಯಾಣ ನಿಮಗೆ ಸಾಧ್ಯವಾಗುವುದಿಲ್ಲ.
ಭೂಮಿಯ ಮೇಲಿನ ಎಷ್ಟೋ ಮಂದಿ ಭಗವಂತನನ್ನು ನಂಬದಿದ್ದರೂ ಸನ್ಮಾರ್ಗದಲ್ಲೇ ಇದ್ದಾರೆ. ಇಂಥವರು ಭಗವಂತನನ್ನ ನಂಬಿಯೂ ಅವನ ಹೆಸರಿನಲ್ಲಿ ಇತರರಿಗೂ ತಮಗೂ ದ್ರೋಹ ಮಾಡುವವರಿಗಿಂತ 1000 ಪಾಲು ಉತ್ತಮರು. ಅದು ಭಗವಂತನ ನಂಬದೇ ಇದ್ರು ಕೂಡ ಒಂದು ಒಳ್ಳೆ ವೇನಲ್ಲಿ ಹೋಗ್ತಾ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇರ್ತಾರಲ್ಲ, ಅಂತವರು ಕೆಟ್ಟ ಕೆಲಸ ಮಾಡ್ತಾ ಭಗವಂತನ ನಂಬಿರ್ತಾರಲ್ಲ, ಅಂತವ್ರಿಗಿಂತ 1000 ಪಾಲು ಉತ್ತಮ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ, ದೇವರನ್ನ ನಂಬದಿರುವುದೇ ನಿಮ್ಮ ಬಲು ದೊಡ್ಡ ಪರೀಕ್ಷೆಯಲ್ಲಿ ವಿಫಲರಾದಂತೆ. ಎಷ್ಟೋ ಜನರು ಭಗವಂತನು ತಾನಿರುವುದಕ್ಕೆ ಪುರಾವೆಯನ್ನ ತೋರಿಸಿದರೆ ಅವನನ್ನು ನಂಬಬಹುದು ಎನ್ನುತ್ತಾರೆ. ಆದರೆ ಇದು ನಿಮ್ಮ ಪರೀಕ್ಷೆಯೇ ಆಗಿರುವುದರಿಂದ ನಿಮಗೆ ಪುರಾವೆಯೇ ಸಿಗಲಾರದು. ಅಂದ್ರೆ ನಂಬಿಕೆ ಬೇಕು, ನೋಡ್ತೀನಿ ನಂಬ್ತೀನಿ ಅಂದ್ರೆ ಅದಕ್ಕೊಂದು ಸಾಕ್ಷಿ ತೋರಿಸು ಅಂತಾರಲ್ಲ, ಆ ಸಾಕ್ಷಿ ಸಿಗದೇ ಇರೋದೇ ಆ ಒಂದು ಪರೀಕ್ಷೆ, ನಮಗೆ ನಡೆಸ್ತಾರ ಪರೀಕ್ಷೆ. ಹೌದು ಭಗವಂತ ಇದಾನೆ ಅನ್ನೋದಕ್ಕೆ ನಾವು ಸಾಕ್ಷಿ ತೋರ್ಸಲ್ಲ, ನೀನ್ ಹೇಗಿರ್ತೀಯ, ಯಾವ ತರ ನಡ್ಕೊಳ್ತೀಯ, ಅದೊಂದು ಟೆಸ್ಟ್ ಕೂಡ. ಈ ಕಾರಣಕ್ಕೆ ಆತ್ಮಲೋಕದ ನೆನಪುಗಳನ್ನು ನಿಮ್ಮದೇ ಸುಪ್ತ ಮನಸ್ಸು ನಿಮ್ಮಿಂದ ಮುಚ್ಚಿಡಲ್ಪಡುತ್ತದೆ ಎಲ್ಲವೇ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ನಿಮ್ಮ ಭೌತಿಕ ಮನಸ್ಸನ್ನ ಪಕ್ಕಕ್ಕಿಟ್ಟು ಸುಪ್ತ ಮನಸ್ಸಿನ ಮಾತನ್ನ ಕೇಳಬೇಕು. ಯಾವಾಗ ಸುಪ್ತ ಮನಸ್ಸನ್ನ ನೀವು ನಂಬುತ್ತೀರೋ ಆಗ ನಿಮಗೂ ಭಗವಂತನ ಇರುವಿಕೆಯ ಕುರಿತು ನಂಬಿಕೆ ಬರುತ್ತದೆ. ಏಕೆಂದರೆ ನಿಮ್ಮ ಸುಪ್ತ ಮನಸ್ಸಿಗೆ ದೇವರಿದ್ದಾನೆ ಎಂದು ಖಚಿತವಾಗಿ ತಿಳಿದಿದೆ. ಅಂದ್ರೆ ನಮ್ಮ ಒಳ ಮನಸ್ಸಿಗೆ ಖಚಿತವಾಗಿ ಗೊತ್ತಿದೆ, ಕಂಪ್ಲೀಟ್ ಆಗಿ ಗೊತ್ತಿದೆ ದೇವರಿದ್ದಾನೆ ಅಂತ. ಈ ಭೌತಿಕ ಮನಸ್ಸು ಅದೇ ದೇಹಕ್ಕೆ ಸಂಬಂಧಪಟ್ಟ ಮನಸ್ಸನ್ನ ಪಕ್ಕಕ್ಕಿಟ್ಬಿಟ್ಟು ಒಳಗಿನ ಮನಸ್ಸಿನ ಮಾತನ್ನ ಕೇಳಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ಆ ಒಳ ಮನಸ್ಸಿನ ಮಾತನ್ನ ನಾವು ನಂಬುತ್ತೀವಿ, ಆ ಮನಸ್ಸನ್ನ ಇಷ್ಟಪಡ್ತೀವೋ ಆಗ ನಮಗೆ ದೇವರಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ದೌರ್ಬಲ್ಯಗಳ ನಿಮ್ಮ ಪ್ರಲೋಭನೆಗಳು ಅಥವಾ ದುಷ್ಪ್ರೇರಣೆಗಳು, ನಿಮ್ಮ ದೌರ್ಬಲ್ಯಗಳನ್ನ ಪರೀಕ್ಷಿಸಲಾಗುತ್ತದೆ. ನಮ್ಮ ವೀಕ್ನೆಸ್ ಏನಿರುತ್ತೆ ಆ ವೀಕ್ನೆಸ್ ಅನ್ನ ಟೆಸ್ಟ್ ಮಾಡ್ತಾ ಇರ್ತಾರಂತೆ, ಅದನ್ನ ನೆನಪಿಡಿ ಅಂತ ಹೇಳ್ತಾ ಇದ್ದಾರೆ. ಬಹಳಷ್ಟು ಜನರು ಪ್ರಲೋಭನೆಗಳು ಎಂದಾಗ ಲೈಂಗಿಕತೆ, ಮಾದಕ ವಸ್ತುಗಳು, ಆಹಾರ, ಮದ್ಯ, ಹಣ ಮುಂತಾದವುಗಳ ಕುರಿತು ಯೋಚಿಸ್ತಾ ಇರ್ತಾರೆ. ನಿಜ, ಇವೆಲ್ಲವೂ ದುಷ್ಪ್ರೇರಣೆಗಳೇ. ಆದರೆ ಇದಕ್ಕೆ ಮತ್ತೊಂದು ಆಯಾಮವೂ ಇದೆ. ಅಹಂಕಾರ, ಅನುಮಾನ, ಕೋಪ, ಸೇಡು, ಅಸೂಯೆ ಇಂಥವು ಈ ತರ ಕೂಡ ಇದಾವೆ. ಅದಷ್ಟೇ ಅಲ್ಲ, ಒಂದು ವೀಕ್ನೆಸ್ ಅಂದ್ರೆ ಈ ತರ ವೀಕ್ನೆಸ್ ಕೂಡ ಇರುತ್ತೆ. ಎಷ್ಟೋ ಜನಕ್ಕೆ ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ ಕೋಪವನ್ನ, ಇನ್ನೂ ಏನೋ ಮಾತಾಡ್ತಾ ಇರ್ತಾರೆ, ಆಮೇಲೆ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ಓಕೆ ಕಂಟ್ರೋಲ್, ಅದೊಂದು ವೀಕ್ನೆಸ್ ಅವ್ರಿಗೂ ಕೂಡ. ಅಹಂಕಾರ ಅದು ಕೂಡ ಒಂದು ವೀಕ್ನೆಸ್. ಬರೀ ಅದಷ್ಟೇ ವೀಕ್ನೆಸ್ ಅಲ್ಲ, ದೇಹಕ್ಕೆ ಸಂಬಂಧಪಟ್ಟ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟ ಈ ಲೈಂಗಿಕತೆ, ಮಾದಕ ವಸ್ತುಗಳು, ಆಹಾರ, ಮದ್ಯ, ಹಣ ಇವಷ್ಟು ವೀಕ್ನೆಸ್ ಅಲ್ಲ, ಇದು ಕೂಡ ವೀಕ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಅಹಂಕಾರ, ಅನುಮಾನ, ಕೋಪ, ಸೇಡು, ಅಸೂಯೆಯಿಂದ ಇರೋದು ಈ ತರ. ಉದಾಹರಣೆಗೆ, ನಿಮ್ಮನ್ನ ಸನ್ಮಾರ್ಗದಿಂದ ವಿಮುಖರನ್ನಾಗಿಸುವ ಎಲ್ಲ ಪ್ರಲೋಭನೆಗಳು ನಿಮ್ಮ ನಕಾರಾತ್ಮಕ ಆತ್ಮದ ಗುಣಲಕ್ಷಣಗಳು. ಅಂದ್ರೆ ನಮ್ಮ ಒಂದು ಸನ್ಮಾರ್ಗ, ಒಂದು ಒಳ್ಳೆ ದಾರಿಗೆ ಹೋಗೋದಿಕ್ ಸಂಬಂಧಪಟ್ಟಂಗೆ ಹೋಗೋದಿಕ್ ಬಿಡದೇನೆ ಏನೇನೆಲ್ಲ ಕೆಟ್ಟ ಹೇಳ್ತಾ ಇದ್ರೆ ಅವೆಲ್ಲ ಪ್ರಲೋಭನೆಗಳು ಇರ್ತಾವಲ್ಲ, ನಕಾರಾತ್ಮಕಗಳು, ಅದು ನಕಾರಾತ್ಮಕ ಆತ್ಮದ ಗುಣಲಕ್ಷಣಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ನ್ಯೂನ್ಯತೆಗಳ ಕುರಿತು ನಿಮಗೆ ಅರಿವು ಮೂಡಿಸಲು ಆ ಅಂಶಗಳಲ್ಲೇ ನಿಮ್ಮನ್ನ ನಿರಂತರವಾಗಿ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ನಿರಂತರವಾಗಿ ನಿಮ್ಮನ್ನ ನೀವು ಗಮನಿಸಿಕೊಳ್ಳುತ್ತೀರಿ ಮತ್ತು ನ್ಯೂನ್ಯತೆಗಳನ್ನ ಕಂಡುಹಿಡಿದು ಅವುಗಳನ್ನ ತಿದ್ದಿಕೊಳ್ಳಲು ಪ್ರಯತ್ನಿಸಿ. ನಿಮಗೆ ತಪ್ಪೇನು ಎಂಬುವುದೇ ತಿಳಿದಿಲ್ಲವಾದರೆ ಯಾವುದನ್ನ ಬದಲಾಯಿಸ್ಕೊಳ್ತೀರಿ? ಅಂದ್ರೆ ನಮಗೆ ನಾವ್ ಅದ್ ಮಾಡಿದ ತಪ್ಪೇ ಅಂತ ನಾವು ಒಪ್ಕೊಳ್ದೇ ಇದ್ದಾಗ ನಾವ್ ಏನ್ ಚೇಂಜಸ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ? ಆಗೋದಿಲ್ಲ. ಮತ್ತೊಂದು ಮಾತು, ಯಾವುದೇ ಕಾರಣಕ್ಕೂ ನ್ಯೂನತೆಯನ್ನ ನಿಯಂತ್ರಿಸುವುದರ ಕುರಿತು ಮಾತ್ರ ಯೋಚಿಸಬೇಡಿ. ಅಂದ್ರೆ ಕಂಟ್ರೋಲ್ ಮಾಡ್ತೀನಪ್ಪ, ನನ್ನ ಅಹಂಕಾರ ಕಂಟ್ರೋಲ್ ಮಾಡ್ತೀನಿ, ನನ್ನ ಒಂದು ಕೋಪ ಕಂಟ್ರೋಲ್ ಮಾಡ್ತೀನಿ, ಅಥವಾ ನನ್ನ ಅಸೂಯೆ ಕಂಟ್ರೋಲ್ ಮಾಡ್ತೀನಿ, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅದರ ಬದಲಿಗೆ ಆ ನ್ಯೂನ್ಯತೆಯನ್ನ ಉನ್ನತ ಸ್ವಭಾವದವರೊಂದಿಗೆ ಬದಲಾಯಿಸುವ ಮೂಲಕ ತೊಡೆದು ಹಾಕಿ. ಅದರ ಅರ್ಥ, ನೀವು ಅಹಂಕಾರದಿಂದ ಕೂಡಿದ್ದರೆ ಅಹಂಕಾರದ ಸ್ಥಳದಲ್ಲಿ ವಿನಮ್ರತೆಯನ್ನ ತಂದು ಕೂರಿಸಿ. ಅಲ್ಲಿ ನಾವು ತುಂಬಾ ಅಹಮ್ಮಿಕೆಯಿಂದ ಇದ್ದಾಗ ಅಲ್ಲಿ ಒಂದು ವಿಧೇಯತೆಯಿಂದ ಇರೋ ಒಂದು ಸ್ವಭಾವವನ್ನ ಅಲ್ಲಿ ತಂದು ಕೂರಿಸಿ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನಿಮ್ಮಲ್ಲಿರುವ ಒಳ್ಳೆಯದನ್ನ ಗುರುತಿಸಿ. ನಮ್ಮಲ್ಲಿ ಏನ್ ಒಳ್ಳೇದಿದೆ ಆ ಒಳ್ಳೆಯ ಸ್ವಭಾವವನ್ನ ಐಡೆಂಟಿಫೈ ಮಾಡೋದು, ನಿಮ್ಮ ಆತ್ಮವನ್ನ ಪ್ರೀತಿಸೋದು. ಅಂದ್ರೆ ಈಗಾಗ್ಲೇ ಹೇಳ್ತಾ ಇದ್ರಲ್ಲ, ನಮ್ಮನ್ನ ನಾವು ಪ್ರೀತಿಸೋದು, ನಮ್ಮನ್ನ ನಾವು ಗೌರವಿಸೋದು ಕೂಡ ಬಹಳ ಮುಖ್ಯವಾದದ್ದು. ಅಂದ್ರೆ ನಮ್ಮನ್ನ ನಾವು ರೆಸ್ಪೆಕ್ಟ್ ಮಾಡ್ಕೊಳ್ಳೋದು, ನಮ್ಮನ್ನ ನಾವು ಲವ್ ಮಾಡೋದು. ನಿಮ್ಮ ದೌರ್ಬಲ್ಯವನ್ನ ಬಳಸುವ ಬದಲು ನಿಮ್ಮ ಸಾಮರ್ಥ್ಯವನ್ನ ಬಳಸಿ. ಅಂದ್ರೆ ನಮ್ಮ ವೀಕ್ನೆಸ್ ನ ಯೂಸ್ ಮಾಡ್ಕೊಳ್ಳೋ ಬದಲಿಗೆ ನಮ್ಮ ಸಾಮರ್ಥ್ಯವನ್ನ ಬಳಸೋದು. ಒಂದಂತೂ ಸತ್ಯ, ನಿಮ್ಮ ನಕಾರಾತ್ಮಕತೆಗಳನ್ನ ತೊಡೆದು ಹಾಕಲು ನಿಮ್ಮಲ್ಲಿರುವ ಸಕಾರಾತ್ಮಕ ಆತ್ಮದ ಗುಣಲಕ್ಷಣಗಳನ್ನೇ ಬಳಸಬೇಕು. ಅಂದ್ರೆ ಒಂದು ನೆಗೆಟಿವ್ ಪಾಯಿಂಟ್ ನ ಕ್ಲಿಯರ್ ಮಾಡ್ಬೇಕಂದ್ರೆ ಒಂದು ಪಾಸಿಟಿವ್ ಪಾಯಿಂಟ್ ನ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಅದನ್ನ ಇಟ್ಕೋಬೇಕಾಗುತ್ತೆ ಅಲ್ಲಿ.
ಅದಕ್ಕೆ ಸರಿ ಮಾಡ್ಬೇಕಾಗುತ್ತೆ. ಅದನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೆ ಪಾಸಿಟಿವ್ ವೇನಲ್ಲಿ ನಾವು ಹೋಗ್ಬೇಕಾಗುತ್ತೆ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ ತರಹದ ನಮ್ಮ ಆತ್ಮದ ಸಕಾರಾತ್ಮಕ ಅಂದ್ರೆ ಪಾಸಿಟಿವ್ ಆತ್ಮದ ಗುಣಲಕ್ಷಣವನ್ನ ಬಳಸ್ಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ರೀಡಿಂಗ್ ಅಲ್ಲಿ ನಾವು ನೋಡೋಣ. ಹೆಡ್ಲೈನ್ ಕೊಡ್ತಾ ಇದ್ದಾರೆ ಇಲ್ಲಿ ಆತ್ಮಹತ್ಯೆ. ಈ ಒಂದು ಹೆಡ್ಲೈನ್ ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ವಿವರಣೆಗಳು ಇದೆ. ಬಹಳ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರಲ್ವಾ, ಅದಕ್ಕೆ ಸಂಬಂಧಪಟ್ಟ ಯಾಕೆ ಮಾಡ್ಕೊಳ್ತಾರೆ, ಹೇಗ್ ಮಾಡ್ಕೊಳ್ತಾರೆ, ಅದ್ ಮಾಡ್ಕೊಂಡಾಗ ಅವ್ರು ಎಲ್ಲಿ ಹೋಗ್ತಾರೆ, ಏನೇನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಒಂದು ಡೀಟೇಲ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೀಡಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಮಾಸ್ಟರ್ಸ್. ಈ ಒಂದು ರೀಡಿಂಗ್ ನೆಕ್ಸ್ಟ್ ನಾವು ನೋಡೋಣ. ಇಲ್ಲಿಗೆ ಈ ಒಂದು ರೀಡಿಂಗ್ ನ ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್.